ಓಕೆ, 5ನೇ ಅಧ್ಯಾಯ ಭಗವದ್ಗೀತಾ. ಶ್ಲೋಕ 6. ಕೆಳಗಡೆ ಬಿದ್ದಿದ್ದು ವಾಪಸ್ ಹಾಕ್ಬಾರ್ದು. ಕೆಳಗಡೆ ಬಿದ್ದಿದ್ರೆ ವಾಪಸ್ ಹಾಕ್ಬಾರ್ದು, ಪ್ರಸಾದ ಅದು. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ಚಿರೇಣಾಧಿಗಚ್ಚತಿ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ಚಿರೇಣಾಧಿಗಚ್ಚತಿ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ಚಿರೇಣಾಧಿಗಚ್ಚತಿ. ಯಾರು ಹೇಳ್ತೀರಾ ಶ್ಲೋಕ? ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಸನ್ಯಾಸಸ್ತು ಮಹಾಬಾಹೋ, ತಿರ್ಗಾ ಹೋಗ್ಬಿತ್ತು ಕೆಳಗಡೆ. ದುಃಖಮಾಪ್ತುಂ ಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಪ್ರಭುಗಳು, ಇಸ್ಕಾನಲ್ಲಿ ರಿವರ್ಸ್ ಇರುತ್ತೆ, ಇಲ್ಲಿ ರಿವರ್ಸ್ ಆಗಿಬಿಟ್ಟಿದೆ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಅನುವಾದ: ಎಲ್ಲ ಬಗೆಯ ಕರ್ಮಗಳನ್ನು ತ್ಯಜಿಸಿಯೂ ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗದೇ ಇದ್ದರೆ ಮನುಷ್ಯನು ಸುಖಿಯಾಗಲಾರ. ಆದರೆ ಭಕ್ತಿ ಸೇವೆಯಲ್ಲಿ ನಿರತನಾದ ವಿಚಾರವಂತನು ವಿಳಂಬವಿಲ್ಲದೆ ಪರಮ ಪ್ರಭುವನ್ನು ಪಡೆಯುತ್ತಾನೆ. ಬಹಳ ಪ್ರಮುಖವಾದ ಒಂದು ಶ್ಲೋಕ, ಮತ್ತೆ ಓದ್ತಾ ಇದ್ದೀನಿ. ಎಲ್ಲ ಬಗೆಯ ಕರ್ಮಗಳನ್ನು ತ್ಯಜಿಸಿಯೂ ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗದೇ ಇದ್ದರೆ ಮನುಷ್ಯನು ಸುಖಿಯಾಗಲಾರ. ಆದರೆ ಭಕ್ತಿ ಸೇವೆಯಲ್ಲಿ ನಿರತನಾದ ವಿಚಾರವಂತನು ವಿಳಂಬವಿಲ್ಲದೆ ಪರಮಪ್ರಭುವನ್ನು ಪಡೆಯುತ್ತಾನೆ. ಸೊ ಇಲ್ಲಿ ಮೊದಲು ಹೇಳ್ತಾ ಇದ್ದಾರೆ, ಎಲ್ಲ ಬಗೆಯ ಕರ್ಮಗಳನ್ನು ತ್ಯಜಿಸಿ. ಯಾರು ಎಲ್ಲ ಬಗೆಯ ಕರ್ಮಗಳನ್ನು ತ್ಯಜಿಸೋನು? ಹರೇ ಕೃಷ್ಣ. ಯಾರು?
ಹಾಂ, ಭಕ್ತ ಎಲ್ಲ ಕರ್ಮಗಳನ್ನು ತ್ಯಜಿಸಲ್ಲ. ಸನ್ಯಾಸಿ ಸನ್ಯಾಸಿ ಏನು ಮಾಡ್ತಾನೆ? ಎಲ್ಲ ಕರ್ಮಗಳನ್ನು ತ್ಯಜಿಸ್ಬಿಡ್ತಾನೆ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಎಲ್ಲ ಕರ್ಮಗಳನ್ನ ತ್ಯಜಿಸಿ ಆದರೂ, ಇವಾಗ ನಾವೆಲ್ಲರೂ ಜೀವನದಲ್ಲಿ ಏನೇ ಒಂದು ಕಾರ್ಯ ಮಾಡೋದಕ್ಕೆ ಕಾರಣ ಏನು? ಏನೇ ಮಾಡಿದ್ರು ಕಾರಣ ಏನು? ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ? ಏನು ಉದ್ದೇಶ? ಸಂತೋಷ. ಇದೆಲ್ಲ ವಿಷಯಗಳನ್ನ ನಾವು ತೆಗ್ದು ಒಂದ್ಸರಿ ಹೇಳಾದ್ಮೇಲೆ ಅದು ಹೋಗಿ ಕೂತ್ಕೊಂಡ್ಬಿಡ್ಬೇಕು. ಜೀವನದಲ್ಲಿ ಬೇಕಾಗಿರೋದು ಸಂತೋಷ. ಯಾರು ಇದೀವ ಇಲ್ಲಿ ಬೇಡ ಅಂತ ಹೇಳೋರು? ಸೊ ಸರಳವಾದ ವಿಷಯ, ಅದನ್ನು ಮತ್ತೆ ಯೋಚನೆ ಮಾಡಲೇಬೇಕಾಗಿಲ್ಲ. ಜೀವನದಲ್ಲಿ ಏನು ಬೇಕು? ಸಂತೋಷ. ಎಲ್ಲರೂ ಸಂತೋಷಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲೇನು ಹೇಳ್ತಾ ಇದ್ದಾರೆ? ಒಬ್ಬ ಸನ್ಯಾಸಿ ಏನು ಮಾಡ್ತಾನೆ? ಎಲ್ಲವನ್ನ ತ್ಯಜಿಸ್ಬಿಡ್ತಾನೆ. ಇಲ್ಲಿ ಹೇಳ್ತಾ ಇದ್ದಾರೆ ಸನ್ಯಾಸಿ ಸುಖಿಯಾಗೆ ಸಂತೋಷವನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಎಲ್ಲವನ್ನು ತ್ಯಜಿಸೋದು ಬೇಕಾಗಿಲ್ಲ. ತ್ಯಜಿಸಿದ್ರೆ ಉಪಯೋಗ ಇಲ್ಲ. ತ್ಯಜಿಸಿದ್ರೂ ಕೂಡ ಸುಖ ಸಿಗೋದಿಲ್ಲ. ಮತ್ತು ಯಾಕಪ್ಪ ತ್ಯಜಿಸ್ಬೇಕು? ಇದು ನೋಡಿ, ಕೃಷ್ಣ ಈ ಜಗತ್ತಿನಲ್ಲಿ ಸಾಮಾನ್ಯವಾಗಿ ಜನರು ಏನು ತಿಳ್ಕೊಂಡಿದ್ದಾರೋ ಅದಕ್ಕೆ ವಿರುದ್ಧವಾದ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಹೌದಾ? ಸಾಮಾನ್ಯವಾಗಿ ನಾವೇನು ಅನ್ಕೋತೀವಿ, ನಾವೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಅಲ್ಲಿ ಯಾರೋ ಸನ್ಯಾಸಿಗಳಿದ್ದಾರೆ, ದೊಡ್ಡ ಸನ್ಯಾಸಿಗಳು ಎಲ್ಲವನ್ನು ಬಿಟ್ಬಿಟ್ಟಿದ್ದಾರೆ. ಅರೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಸನ್ಯಾಸಿ ಆಗೋದು ಮುಖ್ಯ ಅಲ್ಲ. ಸನ್ಯಾಸಿ ಆಗೋದು ಮುಖ್ಯ ಅಲ್ಲ. ಸುಖವಾಗಿರೋದಕ್ಕೆ ಏನು ಮಾಡಬೇಕಾಗಿರೋದು? ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗದೆ ಇದ್ದರೆ ಮನುಷ್ಯ ಸಂತೋಷವಾಗಿರೋಕ್ಕಾಗಲ್ಲ. ಸೊ ಅದಕ್ಕೆ ನಮಗೆ ಕಲಿಯುಗದಲ್ಲಿ ನಾವು ಯಾವ ಬಣ್ಣದ ಬಟ್ಟೆಯನ್ನು ಹಾಕೊಂಡಿದ್ದೀವಿ ಅನ್ನೋದು ಮುಖ್ಯ ಅಲ್ಲ. ಸನ್ಯಾಸಿಗಳು ಯಾವ ಬಟ್ಟೆ ಹಾಕೊಳ್ತಾರೆ? ನಾವು ಬಣ್ಣದ ಬಟ್ಟೆ, ಯಾವ ಬಣ್ಣದ ಬಟ್ಟೆ ಬೇಕಾದ್ರೆ ಹಾಕೋಬೋದು. ಅವ್ರಿಗೆ ಪಾಪ ವಾರ್ಡ್ರೋಬಲ್ಲಿ ಒಂದೇ ಬಣ್ಣ ಇರೋದು, ನಮ್ಗೆ ನೋಡಿ ಎಷ್ಟೊಂದು ಬಣ್ಣ ಇದೆ. ಸೊ ಕೃಷ್ಣ ಹೇಳ್ತಾನೆ, ಸುಮ್ಮನೆ ಸನ್ಯಾಸ ಎಲ್ಲವನ್ನೇ ತ್ಯಜಿಸ್ಬಿಟ್ಟೆ ಅಂದರೆ ನಾನು ಏನು ಶ್ರೇಷ್ಠತೆ ಇಲ್ಲಪ್ಪ, ಏನು ಬಹಳ ಶ್ರೇಷ್ಠವಾದ ವಿಷಯ ಅಲ್ಲ ನೀ ಎಲ್ಲ ತ್ಯಜಿಸಿರೋದು. ಎಲ್ಲ ತ್ಯಜಿಸಿ ಏನು ಮಾಡ್ತಾ ಇದೆಯಾ ಅನ್ನೋದು ಎಲ್ಲಕ್ಕಿಂತ ಮುಖ್ಯವಾದ ವಿಷಯ. ಅಥವಾ ನಾನು ಏನನ್ನು ತ್ಯಜಿಸೇ ಇಲ್ಲ, ತೊಂದರೆ ಇಲ್ಲ ಅಂದರೂ ಏನು ಮಾಡ್ತಾ ಇದೆಯಾ ಅನ್ನೋದು ಮುಖ್ಯ. ಸೊ ಹಾಗಾಗಿ ಈ ವಾಕ್ಯದಲ್ಲಿ ಮೊದಲನೇ ಭಾಗ ಮುಖ್ಯ ಅಲ್ಲ, ನಾವು ತ್ಯಜಿಸಿದೀವೋ ತ್ಯಜಿಸಿಲ್ವೋ ಮುಖ್ಯ ಅಲ್ಲ, ಎರಡನೇ ಭಾಗ ಮುಖ್ಯ. ತ್ಯಜಿಸಿದ್ರು ಸರಿ, ತ್ಯಜಿಸಿಲ್ಲದೆ ಇದ್ರೂ ಸರಿ. ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗದಿದ್ದರೆ ಮನುಷ್ಯ ಸುಖವನ್ನು ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ನಿಮಗೆ ಎಷ್ಟು ಬಗೆಯ ಸುಖ ಇದೆ ಅನ್ನೋದು ಹೇಳ್ತೀನಿ, ಓಕೆನಾ? ಎಲ್ಲರಿಗೂ ಬೇಕಾಗಿರೋ ವಿಷಯ ಅಲ್ವಾ ಇದು. ಸೊ ಎಷ್ಟು ಬಗೆಯ ಸುಖ ಇದೆ ಯಾರು ಗೊತ್ತು ಇಲ್ಲಿ? ಎಷ್ಟು ಬಗೆಯ ಸುಖ ಇದೆ? ಗೊತ್ತಿಲ್ವಾ? ಓಕೆ, ಮೊದಲನೇ ವರ್ಗದಲ್ಲಿ ಭೌತಿಕ ಸುಖ ಅಂತ ಇದೆ. ಓಕೆ, ಮೊದಲನೇ ವರ್ಗದಲ್ಲಿ ಎಲ್ಲಕ್ಕಿಂತ ಕೆಳಮಟ್ಟದ್ದು ಭೌತಿಕ ಸುಖ. ಈ ಭೌತಿಕ ಸುಖದಲ್ಲಿ 3 ವಿಧಗಳಿವೆ. 3 ತರಹ ಭೌತಿಕ ಸುಖವನ್ನು ಅನುಭವಿಸ್ಬೋದು ನಾವು. ಒಂದಕ್ಕೆ ಸತ್ವಗುಣದ ಭೌತಿಕ ಸುಖ ಅಂತ ಹೇಳ್ತಾರೆ, ರಜೋಗುಣದ ಭೌತಿಕ ಸುಖ, ತಮೋಗುಣದ ಭೌತಿಕ ಸುಖ. ಇವಾಗ ಇಲ್ಲಿ ಸುಮ್ಮನೆ ಸ್ವಲ್ಪ ಎಲ್ಲರೂ ಭಾಗವಹಿಸಿ ಅನ್ನೋ ಉದ್ದೇಶದಿಂದ ನಿಮಗೆ ಜೀವನದಲ್ಲಿ ಏನು ಮಾಡಿದ್ರೆ ಸುಖ ಸಿಗುತ್ತೆ ಅಂತ ಹೇಳಿ. ಯಾರಾದರೂ ನಿಮ್ಗೆ ಏನು ಭಕ್ತಿ ಅಂತ ಹೇಳೋದು ಬಿಟ್ಬಿಟ್ಟು ಬೇರೆ ಉತ್ತರಗಳು ಕೊಡಿ. ಯಾಕಂದರೆ ಭಕ್ತಿ ಅಂತ ಹೇಳ್ಬಿಟ್ರೆ ನಮ್ಮ ಡಿಸ್ಕಷನ್ನೇ ಕ್ಲೋಸ್ ಆಗೋಯ್ತು. ಅವಾಗ ಚರ್ಚೆಗೋಸ್ಕರ ಏನು ಮಾಡಿದ್ರೆ ಸಂತೋಷ ಸಿಗುತ್ತೆ ನಮಗೆ? ಟ್ರಾವೆಲ್, ಕಾಯಕ ಯಾರು ಹೇಳಿದ್ದು? ಕಾಯಕ. ಓಕೆ, ಕಾಯಕವೇ ಕೈಲಾಸ. ಓಕೆ, ಕಾಯಕ ಕೆಲಸ ಮಾಡಿದ್ರೆ ಸಂತೋಷ. ಪರ್ಯಟನ, ಸುತ್ತೊಡಿತಾ ಇದ್ರೆ ಸಂತೋಷ. ಆಮೇಲೆ ಭಜನೆ ಮಾಡಿದ್ರೆ ಸಂತೋಷ. ಎಷ್ಟು ಜನಕ್ಕೆ ನಿದ್ದೆ ಮಾಡಿದ್ರೆ ಸಂತೋಷ? ಮುಂಚೆ ಇತ್ತು ನೋಡಿ, ಇವಾಗೆಲ್ಲ ಒಬ್ಬರೊಬ್ಬರ ನಿಧಾನ ಕೈ ಎತ್ತಾ ಇದ್ದಾರೆ.
ಹೇಳದೇ ಇರೋದಂಥದ್ದು ಏನೂ ಇಲ್ಲ ಇಲ್ಲಿ. ಭಗವಂತನ ಮುಂದೆ ಎಲ್ಲ ಸತ್ಯನೇ. ನಮ್ಮಮ್ಮ ಬೈತಾ ಇದ್ರು ನನಗೆ, ಇಸ್ಕಾನ್ಗೆ ಬರೋಕ್ಕಿಂತ ಮುಂಚೆ ಬರೀ ನಿದ್ದೆ ಮಾಡ್ತಾಯಿದ್ದೆ, ಟೈಮ್ ಸಿಕ್ಕರೆ ನಿದ್ದೆ ಮಾಡೋದು. ಎಷ್ಟು ಸುಖ ಇದೆ ನಿದ್ದೆನಲ್ಲಿ. ಯಾರು ಇದೀವ ಇಲ್ಲಿ ನಿದ್ದೆನಲ್ಲಿ ಸುಖ ಇಲ್ಲ ಅನ್ನೋರು? ತುಂಬ ಮುಂದುವರೆದಿರುವಂಥ ಜೀವಿಗಳು ನೀವು. ಈ ನಿದ್ದೆಯಲ್ಲಿ ಸುಖಕ್ಕೆ ತಮೋ ಗುಣದ ಸುಖ ಅಂತಾರೆ. ಎಲ್ಲಕ್ಕಿಂತ ಲೋ ಕ್ಲಾಸ್, ಎಲ್ಲಕ್ಕಿಂತ ಕೆಳಮಟ್ಟದಲ್ಲಿರೋದು ಇದು ನಿದ್ದೆ ಮಾಡಿ ಬರುವಂಥ ಸುಖ. ಎರಡನೇದು ಪ್ರಭುಗಳು ಹೇಳಿದ್ರಲ್ಲ, ಏನು? ಕಾಯಕವೇ ಕೈಲಾಸ ಅಲ್ಲ, ಏನೋ ಒಂದು. ಓಕೆ, ಕೆಲಸದಲ್ಲಿ ಸುಖ ಆಯಿತು. ಕೆಲಸದಲ್ಲಿ ಮಾತ್ರ ಸುಖ ಇದೆಯೋ ಅಥವಾ ಕೆಲಸದ ಕೊನೆಯಲ್ಲಿ ತಿಂಗಳಲ್ಲೇನೋ ಬರುತ್ತಲ್ಲ ಅದಕ್ಕೂ ಸುಖ ಇದೆಯೋ? ಇವಾಗ ನಾವು ನಿಮಗೆ ಬರೀ ಕೆಲಸ ಮಾಡಿ ಅಂದ್ಬಿಡ್ತೀವಿ, ಮಾಡ್ತಾನೇ ಇರಿ, ತಿಂಗಳ ಕೊನೆಯಲ್ಲಿ ಏನೂ ಬರಲ್ಲ. ಯಾರು ಬರಲ್ಲ ಕೆಲಸಕ್ಕೆ. ಸೊ ಕೆಲಸದಲ್ಲಿ ಸುಖ ಇಲ್ಲ ನಮಗೆ, ಕೆಲಸದಿಂದ ಬರೋ ಹಣದಲ್ಲಿ ಸುಖ ಇದೆ. ಹೌದಾ ಇಲ್ವಾ? ಓಕೆ, ಅದು ರಜೋಗುಣದ ಸುಖ. ರಜೋಗುಣದ ಸುಖ ಅಂದರೆ ನಮಗೆ ಭಗವದ್ಗೀತಾ ಕ್ಲಾಸ್ ಇದೆ, ಶನಿವಾರ ಬನ್ನಿ ಅಂದರೆ ಸಮಯ ಇಲ್ಲ ಅಂತ ಯಾರು ಹೇಳ್ತಾರೋ ಅವರು ಈ ರಜೋಗುಣದ ಸುಖವನ್ನು ಅನುಭವಿಸ್ತಾ ಇದ್ದಾರೆ. ಅದಕ್ಕಿಂತ ಮೇಲೆ ಭೌತಿಕ ಸುಖದಲ್ಲೇ, ಇನ್ನು ನಾವು ಭೌತಿಕ ಸುಖದಲ್ಲಿದ್ದೀವಿ, ಇನ್ನೂ ತುಂಬ ಇದೆ. ಹಿಂಗೆ ನಿದ್ದೆ ಮಾಡಿಬಿಡ್ತೀವಿ ನಾವು ಇವತ್ತು, ಅಷ್ಟು ಇದೆ ಸುಖ. ಏನು ಪಡ್ಕೋಬೇಕು ಅಂತ ಕೊನೆಗೆ ಡಿಸೈಡ್ ಮಾಡ್ಬೇಕು ನಾವು. ಅದಕ್ಕೋಸ್ಕರ ಇವೆಲ್ಲ ಚರ್ಚೆ ನಡೀತಾ ಇರೋದು. ಓಕೆ, ಸತ್ವಗುಣದ ಸುಖ ಅಂದರೆ ವ್ಯಕ್ತಿಗೆ ತಾನು ದೇಹ ಅಲ್ಲ, ತಾನು ಆತ್ಮ ಅಂತ ಗೊತ್ತಿರುತ್ತೆ. ಓಕೆ, ಮತ್ತು ಆತ್ಮದ ಕಾರ್ಯಗಳಲ್ಲಿ ಅವನು ಸಂತೋಷವನ್ನು ಪಡ್ಕೋತಾನೆ. ಉದಾಹರಣೆಗೆ ಹೇಳ್ತಾರೆ, ಎಷ್ಟೊಂದು ಜನ ಧ್ಯಾನ ಮಾಡ್ತೀನಿ ನಾನು. ಯಾವುದ್ರ ಮೇಲೆ ಧ್ಯಾನ ಮಾಡ್ತೀರಾ? ಏನೋ ಸೊನ್ನೆ ಮೇಲೆ ಧ್ಯಾನ ಮಾಡ್ತೀನಂತೆ. ಏನೋ ಅಂತೂ ಭೌತಿಕವಾಗಿ ನಿದ್ದೆ ಮಾಡಿ ಸುಖವನ್ನು ಪಡ್ಕೋತಾ ಇಲ್ಲ. ಆಮೇಲೆ ಸಮಯ ಇಲ್ಲದೆ ಕತ್ತೆಗಳ ಥರ ಕೆಲಸ ಮಾಡಿ ಸುಖವನ್ನು ಪಡ್ಕೋತಾ ಇಲ್ಲ. ಇದೊಂಥರ ಬೇರೆ ರೀತಿಯ ಸುಖ. ನಾನು ಇದೆ ಈ ರಜೋಗುಣ ತಮೋ ಗುಣದಲ್ಲಿರೋರು ದೇಹಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದಾರೆ, ದೇಹದಿಂದ ಸುಖವನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಈ ಒಂದು ಸತ್ವಗುಣದಲ್ಲಿರೋರು ಸ್ವಲ್ಪ ಮನಸ್ಸಿನಿಂದ ಸುಖವನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಅಥವಾ ಒಂದು ಸ್ವಲ್ಪ ಏನೋ ದೇಹಕ್ಕಿಂತ ಸ್ವಲ್ಪ ಮಿಗಿಲಾದದ್ದು. ಅವರು ಸ್ವಲ್ಪ ತೀರ್ಥಯಾತ್ರೆಗಳಿಗೆ ಹೋಗೋಕ್ಕೆ ಇಷ್ಟಪಡ್ತಾರೆ. ಪ್ರಯಾಣ ಅಂದರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಆದರೆ ಯಾರು ತೀರ್ಥಯಾತ್ರೆಗಳಿಗೆ ಹೋಗಬೇಕು ಅಥವಾ ದೇವರು ಅಂದರೆ ಯಾರಾದರೂ ಇರ್ಬೋದು, ಅದೇನು ಭೇದ ಭಾವ ಮಾಡಲ್ಲ ನಾವು. ಎಲ್ಲೋ ಒಂದು ಕಡೆ ತೀರ್ಥಯಾತ್ರೆಗೆ ಹೋಗೋದು, ಅಥವಾ ಏನೋ ಒಂದು ಆಧ್ಯಾತ್ಮಿಕ ಅಂತ ಏನಾದರೂ ಕೇಳೋದು, ಅದು ಏನು ಎತ್ತ ಅಷ್ಟೊಂದು ನಮಗೆ ಮುಖ್ಯ ಅಲ್ಲ, ಭೌತಿಕವಾದದ್ದಲ್ಲ. ಈ ಥರ ಸುಖವನ್ನು ಪಡ್ಕೊಳ್ಳೋಕ್ಕೆ ಬಯಸ್ತಾ ಇರೋರು ಬಹಳ ಕಡಿಮೆ. ಇದು ಹೇಳಿದ್ರೂ ಕೂಡ ನಮ್ಗೆ ಅರ್ಥ ಆಗಲ್ಲ. ಯಾರಿಂಥ ವಿಚಿತ್ರ ಮುಟ್ಟಾಳ, ಎಷ್ಟು ಚೆನ್ನಾಗಿ ನಾವು ನಿದ್ದೆ ಮಾಡಿ ಸುಖ ಪಡ್ಕೋತಾ ಇದ್ದೀವಿ, ಇವನೇನೋ ಬೇರೆ ರೀತಿಯಲ್ಲಿದ್ದಾನೆ. ಕಲಿಯುಗದಲ್ಲಿ ಕಷ್ಟ, ಇಂಥ ಜನರು ಸಿಗೋದು ಕಷ್ಟ. ಅವರಿಗೆ ತಮ್ಮ ಜೀವನದಲ್ಲಿ ಏನಿದೆಯೋ ಅದರಿಂದ ಸಂತೃಪ್ತರಾಗಿರ್ತಾರೆ. ಈ ಸತ್ವಗುಣದಲ್ಲಿರೋರು ಅವ್ರಿಗೆ ಇದು ಬೇಕು ಅದು ಬೇಕು ಅಂತೇನಿಲ್ಲ. ಭಗವಂತ ಏನು ಕೊಡ್ತಾನೋ ಸಾಕು. ಇದು ಸತ್ವಗುಣದ ಸುಖ. ಹೌದಂತೆ, ಇವನಿಗೇನೋ ಗೊತ್ತಿರೋಂಗೆ ಹೇಳ್ತಾ ಇದ್ದಾರೆ. ಸೊ ಸತ್ವಗುಣ, ರಜೋಗುಣ, ತಮೋಗುಣ ಯಾವ್ದು ಚೆನ್ನಾಗಿದೆ ಈ ಮೂರರಲ್ಲಿ? ಇದೆ, ನಿದ್ದೆ ಮಾಡೋದೇ ಚೆನ್ನಾಗಿರೋದು. ಓಕೆ, ಇದು ಭೌತಿಕ ಸುಖ. ಇವಾಗ ಈ ಮೂರು ಬಗೆಯ ಸುಖಗಳಲ್ಲೂ ಕೂಡ ಒಂದು ಕಾಮನ್, ಎಲ್ಲದಕ್ಕಿಂತ ಸಮಾನವಾದ ಒಂದು ಗುಣ ಇದೆ. ಏನು ಅಂದರೆ ಇದು ತಾತ್ಕಾಲಿಕವಾದದ್ದು. ಒಂದು ಕ್ಷಣಕ್ಕೆ ಇದೆ, ಇನ್ನೊಂದು ಕ್ಷಣಕ್ಕೆ ಹೊರಟೋಯ್ತು. ಈ ಸುಖವನ್ನು ಪ್ರಾಣಿಗಳು ಕೂಡ ಪಡ್ಕೊಳ್ಳುತ್ತೆ. ಇವಾಗ ಚಿಕ್ಕ ಮಗು ಓ ಅಂತ ಅದಕ್ಕೆ ಸಂತೋಷ, ನಮಗೇನು ಅರ್ಥ ಆಗ್ತಾ ಇಲ್ಲ, ಆದರೆ ಅದಕ್ಕೆ ಸಂತೋಷ. ನಮ್ಮ ಬೀದಿ ಕೊನೆಯಲ್ಲಿ ನಾಯಿಗಳಿವೆ. ಅದು ಕೆಲಸ ಏನು ಅಂದರೆ ಪಕ್ಕದ ಬೀದಿಯಿಂದ ಯಾವ ನಾಯಿಗಳು ಬರಬಾರ್ದು, ಬೊಗಳೋದ್ರಲ್ಲೇ ಸಂತೋಷ ಅಲ್ವಾ?
ಸೊ ಈ ರೀತಿ ಬೇರೆ ಬೇರೆ ಥರ ಸಂತೋಷ ಇದೆ ಭೌತಿಕ ಜಗತ್ತಿನಲ್ಲಿ. ಅದಕ್ಕೆ ಭಾಗವತದಲ್ಲಿ ಹೇಳ್ತಾರೆ ಪುನಃ ಪುನಃ ಚರ್ವಿತ ಚರ್ವಣಾನ. ಇದನ್ನು ನಾವು ಆ ನಾಯಿನ ನೋಡಿ ನಗ್ತಾ ಇದ್ದೀವಿ. ನಾವು ಒಂದು ಜನ್ಮದಲ್ಲಿ ನಾಯಿ ಥರ ಅದೇ ಸ್ಥಾನದಲ್ಲಿ ನಿಂತ್ಕೊಂಡು ಹೋಗ್ಲಿದ್ದೀವಿ. ಸೊ ಈ ಭೌತಿಕ ಜಗತ್ತಿನಲ್ಲಿ ನಾವು ಸತ್ವಗುಣ ಆಗಲಿ, ರಜೋಗುಣ ಆಗಲಿ, ತಮೋಗುಣ ಆಗಲಿ, ಈ 3 ಗುಣಗಳಲ್ಲಿ ಭೌತಿಕ ಜಗತ್ತಿನಲ್ಲಿ ಪಡ್ಕೊಳ್ಬಹುದಾದಂಥ ಸುಖನ ನಾವು ಇದಕ್ಕಿಂತ ಮುಂಚೆ ಬಹಳ ಸತಿ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿಬಿಟ್ಟಿದ್ದೀವಿ. ಆದರೆ ನಮಗೆ ನಿಜವಾಗ್ಲೂ ತೃಪ್ತಿ ಸಿಕ್ಕಿಲ್ಲ. ಅದಕ್ಕೆ ಮತ್ತೆ ಬಂದಿದ್ದೀವಿ, ಮತ್ತೆ ಹುಡುಕ್ತಾ ಇದ್ದೀವಿ, ಇನ್ನು ಹುಡುಕ್ತಾನೇ ಇದ್ದೀವಿ. ಸೊ ಇದು ಭೌತಿಕ ಆನಂದ. ಇದು ಎಲ್ಲಕ್ಕಿಂತ ಲೋ ಕ್ಲಾಸ್. ಎಲ್ಲರಿಗೂ ಬೇಕಾಗಿರೋದು ಆನಂದ. ಇದು ಎಲ್ಲರಿಗಿಂತ ಲೋ ಕ್ಲಾಸ್, ಎಲ್ಲಕ್ಕಿಂತ ಲೋ ಕ್ಲಾಸ್ ಆನಂದ ಇದು. ಭೌತಿಕ ಜಗತ್ತಿನಲ್ಲಿ 99% 99% ಜನ ಈ ಸುಖದ ಹಿಂದೆನೇ ಓಡ್ತಾ ಇದ್ದಾರೆ. ನಮ್ಗೆ ಯಾರಿಗೂ ಜೀವನದಲ್ಲಿ ಅನುಭವ ಆಗಿಲ್ವಾ ಇದ್ರದ್ದು? ಈ ತಾತ್ಕಾಲಿಕ ಈ ಸುಖ ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ನಮ್ಗೆ ಅನುಭವ ಆಗಿಲ್ವಾ? ಖಂಡಿತವಾಗಿಯೂ ಆಗಿದೆ. ನಾವು ಇನ್ನೂ ಅದನ್ನು ಬಿಟ್ಟಿಲ್ಲ. ಯಾಕೆ ನಾವು ಬುದ್ಧಿವಂತರು? ನಾವು ಇನ್ನೂ ಸುಖ ಹುಡುಕ್ತಾ ಇದ್ದೀವಿ. ಆದರೆ ನಮಗೆ ಇನ್ನೂ ಸಿಕ್ಕಿಲ್ಲ, ತೃಪ್ತರಾಗಿಲ್ಲ. ನಾವು ಹುಡುಕ್ತಾ ಇದ್ದೀವಿ. ಒಳ್ಳೆಯದದು, ಅದು ಹುಡುಕಬೇಕು. ಇವಾಗ ಅದಕ್ಕಿಂತ ಸ್ವಲ್ಪ ಮೇಲ್ಮಟ್ಟದಲ್ಲಿರೋರು ಸತ್ವಗುಣ ಜ್ಞಾನದ ಮಾರ್ಗದಲ್ಲಿ ಕರ್ಮವನ್ನು ತ್ಯಜಿಸಿ, ಇಲ್ಲಿ ಸನ್ಯಾಸಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಸನ್ಯಾಸಿಯ ಕೆಲಸ ಏನು ಅಂದರೆ ಕರ್ಮವನ್ನು ತ್ಯಜಿಸೋದು. ಕರ್ಮವನ್ನು ತ್ಯಜಿಸಿ ಏನನ್ನು ಹುಡುಕ್ತಾ ಇದ್ದಾರೆ ಅವರು? ದೇವರನ್ನು ಹುಡುಕ್ತಾ ಇದ್ದಾರೆ. ಆದರೆ ಎಲ್ಲಿ, ಹೇಗೆ ಅಂತ ಗೊತ್ತಿಲ್ಲ ಅವ್ರಿಗೆ. ಹುಡುಕ್ತಾ ಇದ್ದಾರೆ. ಆ ಹುಡುಕೋದ್ರಲ್ಲೇ ಅವ್ರಿಗೆ ಸಂತೋಷ. ಬೇರೆಯವ್ರ ಥರ ನಾವು ಕೆಲಸ ಕರ್ಮ ಅಂತ ನಾವು ಬ್ಯುಸಿಯಾಗಿ ಓಡಾಡ್ತಾ ಇಲ್ಲ. ನಾವು ದೇವ್ರಿಗೋಸ್ಕರ ಹುಡುಕ್ತಾ ಇದ್ದೀವಿ. ಹಾಗಾಗಿ ನಮ್ಗೆ ಅದರಲ್ಲಿ ಸಂತೋಷ. ಇದಕ್ಕೆ ಬ್ರಹ್ಮಾನಂದ ಅಂತಾರೆ. ಭೌತಿಕ ಆನಂದ ಆಯಿತು, ಆಮೇಲೆ ಬ್ರಹ್ಮಾನಂದ. ಈ ಬ್ರಹ್ಮಾನಂದದನ್ನು ಹುಡುಕ್ತಾ ಇರೋರು ಹೇಳ್ತಾರೆ, ನಾನು ಬ್ರಹ್ಮನ್, ನಾನು ಆತ್ಮನಾಗಿದ್ದು ನಾನು ಭಗವಂತನಲ್ಲಿ ಒಂದಾಗ್ಬಿಡ್ತೀನಿ. ಒಂದಾಗೋದ್ರಲ್ಲಿ ನಾನು ಆನಂದವನ್ನು ಪಡ್ಕೋತೀನಿ. ಇದು ಸಾಮಾನ್ಯವಾಗಿ ನಾವು ಸನ್ಯಾಸಿ ಅಂದರೆ ಈ ಮಾರ್ಗವನ್ನು ಅವರು ಅನುಸರಿಸ್ತಾ ಇರ್ತಾರೆ. ಈ ಬ್ರಹ್ಮನ್ನಲ್ಲಿ ಒಂದಾಗೋದ್ರ ಬಗ್ಗೆ, ಅದರಲ್ಲಿ ಆನಂದವನ್ನು ಪಡ್ಕೊಳ್ಳೋ ಒಂದು ವಿಧಾನ ಇದು ಇದೆ. ನಿಮ್ಗೆ ಯಾರಿಗಾರು ಬೇಕಾದರೆ ಭೌತಿಕ ಆನಂದ ಬೋರ್ ಆಯ್ತಪ್ಪ, ಬ್ರಹ್ಮನ್ನಲ್ಲಿ ಒಂದಾಗ್ತೀನಿ, ಓಕೆ, ಇನ್ನೊಂದು ಮಾರ್ಗ, ಇನ್ನೊಂದು ಆಪ್ಷನ್ ಇದೆ ನಮಗೆ, ಬ್ರಹ್ಮಾನಂದ. ಶಾಸ್ತ್ರದಲ್ಲಿ ಹೇಳ್ತಾರೆ, ಈ ಬ್ರಹ್ಮಾನಂದ ಅನ್ನೋದು ಒಂದು ಸಮುದ್ರ, ಮತ್ತು ಒಂದು ಕರುವಿನ ಪಾದ ಚಿಹ್ನೆ ಅಂದರೆ ಒಂದಿಷ್ಟಿರುತ್ತೆ. ಇಷ್ಟರಲ್ಲಿ ಎಷ್ಟು ನೀರು ಹಿಡಿಸುತ್ತೆ, ಮತ್ತು ಸಮುದ್ರದಲ್ಲಿ ಎಷ್ಟು ನೀರು ಹಿಡಿಸುತ್ತೆ. ಬ್ರಹ್ಮಾನಂದ ಅನ್ನೋದು ಈ ಕರುವಿನ ಪಾದದ ಒಂದು ಚಿಹ್ನೆಯಲ್ಲಿ ಎಷ್ಟು ನೀರು ಹಿಡಿಸುತ್ತೋ ಅಷ್ಟೇ. ಭೌತಿಕ ಸುಖ ಅನ್ನೋದು ಇದರಲ್ಲಿ 1 ಡ್ರಾಪು ಅಥವಾ ಅದಕ್ಕಿಂತ ಇನ್ನೂ ಕಡಿಮೆ. ಭೌತಿಕ ಸುಖ ಅನ್ನೋದು ಈ ಒಂದು ಕರುವಿನ ಪಾದದ ಚಿಹ್ನೆಯಷ್ಟಲ್ಲಿ ಎಷ್ಟು ನೀರಿದೆಯೋ ಅದಕ್ಕಿಂತ ತುಂಬ ಕಡಿಮೆ, 1 ಡ್ರಾಪು ಇಲ್ಲ ಅದಕ್ಕಿಂತ ಕಡಿಮೆ ಅಂತ ಹೇಳ್ಬೋದು. ಆಮೇಲೆ ಬ್ರಹ್ಮಾನಂದ ಅಂದರೆ ಈ ಒಂದು ಇಷ್ಟು. ನಿಜವಾದ ಆನಂದ ಅಂದರೆ ಏನಂದರೆ ಸಾಗರದಷ್ಟು. ನಿಜವಾದ ಆನಂದ ಸಾಗರದಷ್ಟಿದೆ. ನಾವು ಅದರಲ್ಲಿ ಇಷ್ಟು ಆನಂದ ಸಿಕ್ಕಿದ್ರೆ ನಮಗೆ ತೃಪ್ತಿ ಸಿಗುತ್ತಾ? ಅದಕ್ಕೆ ಭಾಗವತದಲ್ಲಿ ಹೇಳ್ತಾರೆ, ಮುನಯೋ ಸಾಧು ಪೃಷ್ಟೋಹಂ ಲೋಕಮಂಗಲಂ ಯತ್ಕೃತ ಕೃಷ್ಣ ಸಂಪೃಷ್ಣೋ ಯಯಾತ್ಮ ಸುಪ್ರಸೀದತಿ. ಮುನಯೋ ಸಾಧು ಪೃಷ್ಟೋಹಂ ಭವದ್ಭಿರ್ ಲೋಕಮಂಗಲಂ. ಲೋಕಮಂಗಳಕ್ಕಾಗಿ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಮುನಿಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯತ್ಕೃತ ಕೃಷ್ಣ ಸಂಪೃಷ್ಣೋ ಯಯಾತ್ಮ ಸುಪ್ರಸೀದತಿ. ಆತ್ಮದ ಸಂತೋಷವನ್ನು ನಾವು ಹುಡುಕಬೇಕು. ಇಲ್ಲಿ ಹೇಳ್ತಾ ಇದ್ದಾರೆ, ಆತ್ಮದ ಸಂತೋಷಕ್ಕೆ ಮಾರ್ಗ ಏನು? ಯತ್ಕೃತ ಕೃಷ್ಣ ಸಂಪ್ರಶ್ನೋ. ಕೃಷ್ಣನ ಬಗ್ಗೆ ಪ್ರಶ್ನೆಗಳನ್ನು ಮಾಡಿದಾಗ ಅದಕ್ಕೆ ಉತ್ತರವಾಗಿ ನಾವು ಏನನ್ನು ಕೇಳ್ತೀವೋ ಅದು ನಮ್ಮ ಆತ್ಮಕ್ಕೆ ನಿಜವಾದ ಸಂತೋಷವನ್ನು ಕೊಡೋದು.
ಇದು ಆ ಆನಂದದ ಸಾಗರ. ಸವೈ ಪುಂಸಾನ್ ಪರೋಧರ್ಮೋ ಯಥೋ ಭಕ್ತಿರ್ ಅಧೋಕ್ಷಜೆ ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ. ತಿರ್ಗಾ ಯಯಾತ್ಮ ಸುಪ್ರಸೀದತಿ. ಮತ್ತೆ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ, ಆತ್ಮದ ಸಂತೋಷ, ನಿಜವಾದ ಸಂತೋಷವನ್ನು ಪಡ್ಕೋಬೇಕು ಅಂದರೆ ಭಗವಂತನ ಬಗ್ಗೆ, ಕೃಷ್ಣನ ಬಗ್ಗೆ ಶ್ರವಣ ಮಾಡಬೇಕು. ಕೃಷ್ಣನ ಅಹೈತುಕಿ ಅಪ್ರತಿಹತ ಭಕ್ತಿ. ಅಹೈತುಕಿ ಅಂದರೆ ಅದಕ್ಕೆ ಯಾವ ಕಾರಣ ಇಲ್ಲ. ನಾವು ಯಾವಾಗ ಕಾರಣ ಇಟ್ಕೊಂಡು ಕೃಷ್ಣ ಹತ್ರ ಬರ್ತೀವೋ ಅವಾಗ ನಿಜವಾದ ಸಂತೋಷ ಸಿಗೋದಿಲ್ಲ ನಮಗೆ. ನಾನು ಮುಂಚೆನೂ ಹೇಳಿದ್ದೀನಿ, ನಾವೆಲ್ಲರೂ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ, ತಿರುಪತಿಗೆ ಹೋಗ್ತೀವಿ, ದೊಡ್ಡ ಲಿಸ್ಟ್ ಭಗವಂತನಿಗೆ ಹುಂಡಿಯಲ್ಲಿ ಹಾಕ್ಬಿಟ್ಟು ಬರ್ತೀವಿ. ಅದರಿಂದ ನಮಗೆ ನೆಮ್ಮದಿ ಸಿಗ್ಬೋದು, ಏನೋ ತಾತ್ಕಾಲಿಕವಾಗಿ ಭಗವಂತ ಏನೋ ಒಂದು ಕೃಪೆ ಕೊಟ್ಟ, ನನ್ನ ಸಮಸ್ಯೆಯಿಂದ ನಾನು ಮುಕ್ತನಾದೆ, ಆಯಿತು, ಇಲ್ಲ ಅಂತ ಅಲ್ಲ. ಆದರೆ ನಿಜವಾದ ಸಂತೋಷ ಸಿಗೋದಿಲ್ಲ. ನಿಜವಾದ ಸಂತೋಷ ಕೇವಲ ಭಗವಂತನ ಭಕ್ತಿ ಸೇವೆಯಲ್ಲಿ ಮಾತ್ರ ಇರೋದು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಸುಮ್ಮನೆ ಎಲ್ಲವನ್ನ ತ್ಯಜಿಸೋ ಅವಶ್ಯಕತೆ ಇಲ್ಲ. ಇವಾಗ ತ್ಯಾಗ ಮಾಡೋರ ಬಗ್ಗೆ ಒಂದೆರಡು ಉದಾಹರಣೆ ಕೊಡ್ತೀನಿ. ತ್ಯಾಗ ಮಾಡೋರು, ತ್ಯಾಗ ಮಾಡದೇ ಇರೋರು. ಭಗವಂತ ಹೇಗೆ ನೋಡ್ತಾನೆ ಅವ್ರನ್ನ ಅಂತ. ಇದು ಚೈತನ್ಯ ಚರಿತಾಮೃತ ಅಂತ. ನಾವಿವಾಗ ಭಗವದ್ಗೀತಾ ಓದ್ತಾ ಇದ್ದೀವಿ, ಆಮೇಲೆ ಭಾಗವತ ಇದೆ, ಭಾಗವತ ಓದಬೇಕು, ಆಮೇಲೆ ಅದಾದಮೇಲೆ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟಡಿ ಇದು ಚೈತನ್ಯ ಚರಿತಾಮೃತ. ಇದರಲ್ಲಿ ಚೈತನ್ಯ ಮಹಾಪ್ರಭುಗಳು, ನಾವು ಮುಂಚೆನೂ ಹೇಳ್ತೀವಿ ನಿಮಗೆ, ಕೃಷ್ಣ ಸ್ವಯಂ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭುವಾಗಿ ಬಂದಿದ್ದು. ಯಾಕೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಕೊಡೋದಕ್ಕೆ ಕೃಷ್ಣ ಬಂದಿದ್ದು, ಚೈತನ್ಯ ಮಹಾಪ್ರಭುವರು. ಚೈತನ್ಯ ಮಹಾಪ್ರಭುಗಳ ಸಮಯದಲ್ಲಿ ಎರಡು ಅದ್ಭುತವಾದ ಘಟನೆಗಳು ನಡೆಯುತ್ತೆ. ಮೊದಲನೆಯ ಘಟನೆ, ಇದರಲ್ಲಿ ಒಬ್ಬ ಬ್ರಾಹ್ಮಣ ವೈರಾಗಿ, ಬ್ರಾಹ್ಮಣ, ಅವನಿಗೆ ಚೈತನ್ಯ ಮಹಾಪ್ರಭುಗಳ ನರ್ತನವನ್ನು ನೋಡೋಕ್ಕೆ ಇಚ್ಛೆ ಇತ್ತು. ಚೈತನ್ಯ ಮಹಾಪ್ರಭುಗಳು ಮತ್ತು ಅವರ ಭಕ್ತರು ಏನು ಮಾಡ್ತಾಯಿದ್ರು, ಪಂಚತತ್ವ ಅಂತೀವಲ್ಲ ಇಲ್ಲಿ ಮೇಲೆ ಈ ಕಡೆ, ಅವರೆಲ್ಲ ಏನು ಮಾಡ್ತಾಯಿದ್ರು ಅಂದರೆ, ಒಬ್ಬರು ಶ್ರೀವಾಸ್ ಠಾಕೂರ್ ಅವರ ಮನೆಯಲ್ಲಿ ಬಾಗಿಲೆಲ್ಲ ಮುಚ್ಕೊಂಡವರು ಕೀರ್ತನೆ ಮಾಡ್ತಾಯಿದ್ರು. ಇಡೀ ರಾತ್ರಿ ಕೀರ್ತನೆ ಮಾಡೋರು. ಹೊರಗಿನವ್ರಿಗೆ ಅನುಮತಿ ಇಲ್ಲ ಒಳಗಡೆ ಬರೋಕ್ಕೆ, ಯಾಕಂದರೆ ಭಗವಂತ ಸ್ವಯಂ ನರ್ತನ ಮಾಡ್ತಾ ಇದ್ದಾನೆ. ಯಾರಂದರೆ ಅಲ್ಲಿ ಪ್ರವೇಶ ಮಾಡೋಕ್ಕಾಗಲ್ಲ. ಹೋಗ್ಬೋದಾ ನಾವು? ರಾತ್ರಿ ಗೋವಿಂದ ಮಲ್ಕೊಂಡಿದ್ದಾನೆ, ಬಾಗಿಲು ತಟ್ಬಿಟ್ಟು ಗರ್ಭಗುಡಿಯೊಳಗೆ ಹೋಗ್ಬೋದಾ? ಇಲ್ಲ. ಅವ್ರು ಯಾರು ಅವರನ್ನು ಭಗವಂತನ ಮಲಗಿಸ್ತಾ ಇದ್ದಾರೋ ಅವ್ರು ಮಾತ್ರ ಅಲ್ಲಿರ್ತಾರೆ, ಬೇರೆಯವ್ರಿಗೆ ಅಲ್ಲಿ ಅವಕಾಶ ಇಲ್ಲ ಹೋಗೋದಕ್ಕೆ. ಒಬ್ಬ ಬ್ರಾಹ್ಮಣ ಶ್ರೀವಾಸ್ ಪಂಡಿತರ ಹತ್ರ ಬರ್ತಾನೆ, ಬಂದು ಹೇಳ್ತಾನೆ, ನನಗೆ ಭಗವಂತನ ನರ್ತನ ನೋಡೋಕ್ಕೆ ಬಹಳ ಇಷ್ಟ ನನಗೆ. ಆಯಿತು ಹೇಳ್ತಾನೆ, ನಾನು ಬಹಳ ವೈರಾಗಿ, ಮಹಾವೈರಾಗಿ ನಾನು. ಏನು ನಿಮ್ಮ ವೈರಾಗ್ಯ ಏನು ಅಂದರೆ, ಕೇವಲ ಹಾಲನ್ನು ಕುಡಿದು ನಾನು ಜೀವಿಸ್ತಾ ಇದ್ದೀನಿ, ಇನ್ನೇನೂ ಇಲ್ಲ, ಬರೀ ಹಾಲು. ಶ್ರೀವಾಸ್ ಠಾಕೂರ್ ಕೇಳ್ತಾರೆ, ಓ ಮಹಾತ್ಯಾಗಿ ಇವನು, ಎಲ್ಲವನ್ನು ಬಿಟ್ಬಿಟ್ಟಿದ್ದಾನೆ, ಬರೀ ಹಾಲನ್ನು ಕುಡಿತಾ ಇದ್ದಾನೆ. ಸರಿ, ಅಯ್ಯೋ ಪಾಪ ತುಂಬ ಬೇಡ್ಕೋತಾನೆ ಅವನು, ನಾನು ದಯವಿಟ್ಟು ನನಗೆ ಅನುಮತಿ ಕೊಡಿ ಅಂತ. ಸರಿ, ಶ್ರೀವಾಸ್ ಠಾಕೂರ್ ಹೇಳ್ತಾರೆ, ಸರಿ ಆಯಿತು, ಅರೆ ನೀನು ಕಾಣಿಸ್ಕೋಬೇಡ, ಎಲ್ಲರೂ ಮನೆಯಲ್ಲಿ ಬಚ್ಚಿಟ್ಕೊಂಡು ನೋಡು ಭಗವಂತನ ನರ್ತನ ಅಂತ. ಸರಿ, ಸಾಮಾನ್ಯದಂತೆ ಚೈತನ್ಯ ಮಹಾಪ್ರಭುಗಳು ಅವ್ರ ಭಕ್ತರು ಎಲ್ಲರೂ ಬರ್ತಾರೆ, ಬಾಗಿಲೆಲ್ಲ ಮುಚ್ತಾರೆ, ಮುಚ್ಚಿಬಿಟ್ಟು ಕೀರ್ತನೆ ಶುರು ಆಗುತ್ತೆ. ಮಧ್ಯದಲ್ಲಿ ಚೈತನ್ಯ ಮಹಾಪ್ರಭು ನಿಲ್ಲಿಸ್ಬಿಟ್ಟು ಹೇಳ್ತಾರೆ, ನನಗೇನೋ ಇವತ್ತು ನಾರ್ಮಲಾಗಿ ಏನು ಆನಂದ ಸಿಗುತ್ತೋ ನನಗೆ ಕೀರ್ತನೆಯಲ್ಲಿ ನನಗೆ ಸಿಗ್ತಾ ಇಲ್ವಲ್ಲ, ಯಾಕೆ? ಯಾರೋ ಹೊರಗಿನವ್ರು ಒಳಗೆ ಬಂದಿದ್ದಾರೆ, ಒಳಗೆ ಬಂದಿದ್ದಾರೆ. ಭಗವಂತ ಅವನಿಗೆ ಗೊತ್ತಾಗಲಿ, ಯಾರು ಬಂದಿರೋದು ಒಳಗಡೆ? ಆಗ ಶ್ರೀವಾಸ್ ಠಾಕೂರ್ ಚೈತನ್ಯ ಮಹಾಪ್ರಭುಗಳಿಗೆ ಬಂದು ಹೇಳ್ತಾರೆ, ಮಹಾಪ್ರಭು ದಯವಿಟ್ಟು ಕ್ಷಮಿಸಬೇಕು, ಇಲ್ಲೊಬ್ಬರು ಬ್ರಾಹ್ಮಣರಿದ್ದರು, ಅವರು ಬಹಳ ಬಹಳ ಶ್ರೇಷ್ಠ ವೈರಾಗ್ಯ ತಪಶ್ಚರ್ಯವನ್ನು ಮಾಡ್ತಾ ಇದ್ದಾರೆ, ಪ್ರತಿನಿತ್ಯ ಕೇವಲ ಹಾಲನ್ನು ಮಾತ್ರ ಕುಡ್ಕೊಂಡಿದ್ದಾರೆ, ಅವರು ನಿಮ್ಮ ನರ್ತನವನ್ನು ನೋಡೋಕ್ಕೆ ಬಯಸಿದ್ರು, ಹಾಗಾಗಿ ನಾನು ಅವರಿಗೆ ಬರೋದಕ್ಕೆ ಅನುಮತಿ ಕೊಟ್ಟೆ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಸುಮ್ಮನೆ ಹಾಲು ಕುಡ್ಕೊಂಡು ಭಗವಂತನ ಪಡ್ಕೊಳ್ಳೋಕ್ಕಾಗಲ್ಲ ಅಂತ. ಇದೇ ವಾಕ್ಯ ಹೇಳ್ತಾರೆ. ಸುಮ್ಮನೆ ಒಬ್ಬ ವ್ಯಕ್ತಿ ಹಾಲು ಕುಡ್ಕೊಂಡು ಇದ್ಬಿಟ್ರೆ ಅವನಿಗೆ ಭಗವಂತ ಸಿಗೋದಿಲ್ಲ. ಭಗವಂತ ಸಿಗಬೇಕಂದ್ರೆ ನಮ್ಮ ಹೃದಯದಲ್ಲಿ ಭಕ್ತಿ ಇರಬೇಕು, ಪ್ರೀತಿ ಇರಬೇಕು. ಸೊ ಹಾಗಾಗಿ ನಾವು ಎಲ್ಲವನ್ನ ತ್ಯಜಿಸ್ಬಿಟ್ಟಿದ್ದೀವಿ, ಓ ನನಗೆ ಭಗವಂತ ಸಿಕ್ಬಿಡ್ತಾನ? ಖಂಡಿತ ಇಲ್ಲ, ಖಂಡಿತ ಸಿಗೋದಿಲ್ಲ. ಇನ್ನೊಂದು ಉದಾಹರಣೆ ಚೈತನ್ಯ ಚರಿತಾಮೃತದಲ್ಲಿ, ಇವಾಗ ಇದರ ಆಪೋಸಿಟ್. ಪುಂಡರೀಕ ವಿದ್ಯಾನಿಧಿ ಅಂತ ಒಬ್ಬರು ಮಹಾಭಕ್ತರಿದ್ದರು. ಪುಂಡರೀಕ ವಿದ್ಯಾನಿಧಿ ಕೃಷ್ಣನ
ಲೀಲೆಯಲ್ಲಿ ಯಾರು ರಾಧಾರಾಣಿಯ ತಂದೆನಾ? ಮೋಸ್ಟ್ಲಿ ರಾಧಾರಾಣಿಯ ತಂದೆ ವೃಷಭಾನು ಮಹಾರಾಜ್, ಮೋಸ್ಟ್ಲಿ ಕನ್ಫರ್ಮ್ ಮಾಡ್ತೀನಿ. ಸೊ ಅವರು ಬಹಳ ಹಣವಂತರು, ಬಹಳ ಸಂಪತ್ತನ್ನು ಹೊಂದಿರೋರು. ಅವ್ರ ಹತ್ರ ಎಷ್ಟು ಐಶ್ವರ್ಯ ಇದೆ ಅಂದರೆ ರಾಜರ ಥರ ಜೀವನ ನಡೆಸ್ತಾ ಇದ್ರು. ಒಂದ್ಸತಿ ಅವರು ಚೈತನ್ಯ ಮಹಾಪ್ರಭುವನ್ನು ನೋಡೋದಕ್ಕೆ ಬರ್ತಾರೆ. ಇಲ್ಲಿ ಪೂರಿಗೆ ಬರ್ತಾರೆ, ಜಗನ್ನಾಥ್ ಪುರಿಯಲ್ಲಿ ಚೈತನ್ಯ ಮಹಾಪ್ರಭು ಇದ್ದಾಗ ಅವರನ್ನು ನೋಡೋಕ್ಕೆ ಬರ್ತಾರೆ. ಆ ಸಮಯದಲ್ಲಿ ಮುಕುಂದ, ಗದಾಧರ ಮುಕುಂದ ಅನ್ನೋ ಇನ್ನೊಬ್ರು ಭಕ್ತರು ಇರ್ತಾರೆ, ಮತ್ತೆ ಗದಾಧರ ಪಂಡಿತರು. ಮುಕುಂದ ಅನ್ನೋರು ಗದಾಧರರನ್ನ ನೀವಿವತ್ತು ಒಬ್ಬ ವಿಶೇಷ ಭಕ್ತರ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು, ನೀವು ದಯವಿಟ್ಟು ನನ್ನ ಜೊತೆ ಬನ್ನಿ. ಗದಾಧರರು ಬ್ರಹ್ಮಚಾರಿಯನ್ನು ಮಾಡ್ತಾ ಇರೋದು, ಎಲ್ಲವನ್ನ ತ್ಯಜಿಸಿ ಮನೆಯೆಲ್ಲ ಬಿಟ್ಟು ಭಕ್ತಿಯನ್ನು ಮಾಡ್ತಾ ಇರೋವಂಥವ್ರು. ಮತ್ತು ಇವರು ಪುಂಡರೀಕ ವಿದ್ಯಾನಿಧಿ, ಬೇಕಾದಷ್ಟು ಹಣ ಸಂಪತ್ತು ಆಸ್ತಿ ಪಾಸ್ತಿ ಎಲ್ಲದರ ನಡುವೆ ಇರುವಂಥವ್ರು. ಸೊ ಗದಾಧರರು ಬಂದು ಮೊದಲು ಪುಂಡರೀಕ ವಿದ್ಯಾನಿಧಿ ಅವ್ರನ್ನ ನೋಡ್ತಾರೆ. ಪುಂಡರೀಕ ವಿದ್ಯಾನಿಧಿ ಒಂದು ದೊಡ್ಡ ಆಸನದ ಮೇಲೆ ಕೂತಿದ್ದಾರೆ, ಬಹಳ ತುಂಬ ಅದ್ಭುತವಾಗಿ ಐಶ್ವರ್ಯ ಭರಿತವಾಗಿದೆ ಜಾಗ ಎಲ್ಲ. ತುಂಬ ಸಾಹುಕಾರರ ಮನೆಗೆ ಹೋದಾಗ ನಮಗೆ ಹೇಗೆ ಅನಿಸುತ್ತೋ ಹಾಗೆ. ಸೊ ತುಂಬ ಅದ್ಭುತವಾಗಿರೋ ರೇಷ್ಮೆ ಬಟ್ಟೆಯನ್ನು ತೊಟ್ಟಿದ್ದಾರೆ. ಈ ಕಡೆ ಆ ಕಡೆ ಸೇವಕರಿದ್ದಾರೆ, ಗಾಳಿ ಬೀಸ್ತಾ ಇದ್ದಾರೆ, ಇತ್ಯಾದಿ ಇತ್ಯಾದಿ. ಗದಾಧರರು ನೋಡ್ತಾರೆ, ಅವರು ಬ್ರಹ್ಮಚಾರಿ, ಸರಳವಾದ ಜೀವನ, ಈ ಥರ ಏನೂ ಇಲ್ಲ, ಕೂತಿದ್ದಾರೆ, ನೋಡ್ತಾ ಇದ್ದಾರೆ. ಇಲ್ಲಿ ಪುಂಡರೀಕ ವಿದ್ಯಾನಿಧಿಯನ್ನು ನೋಡ್ತಾರೆ, ಮನಸ್ಸಲ್ಲಿ ಡೌಟ್ ಬರುತ್ತೆ, ಇದೇನು ಇಷ್ಟೊಂದು ಹೀಗೆ ಐಶ್ವರ್ಯ, ಭಗವಂತನ ಭಕ್ತರಂದರೆ ಎಲ್ಲ ಅವನ್ನ ತ್ಯಜಿಸಿರ್ತಾರೆ, ಇವ್ರು ನೋಡಿದ್ರೆ ಇಷ್ಟೊಂದು ಸಂಪತ್ತಲ್ಲಿ ಕೂತಿರಲ್ಲ. ಅವ್ರ ಮನಸ್ಸಿನಲ್ಲಿ ಸಂದೇಹ ಬರುತ್ತೆ, ಇವ್ರು ಎಂತಹ ಭಕ್ತರಾಗಿರ್ಬೋದು ಅಂತ ಮನಸ್ಸಿನಲ್ಲಿ ಪ್ರಶ್ನೆ ಬರುತ್ತೆ. ಮುಕುಂದರಿಗೆ ಗೊತ್ತಾಗ್ಬಿಡುತ್ತೆ, ಇವರ ಮುಖವನ್ನೇ ನೋಡಿ, ಗದಾಧರರ ಮುಖವನ್ನು ನೋಡಿ ಇವ್ರಿಗೆ ಈ ರೀತಿ ಸಂದೇಹ ಬಂದಿದೆ, ಡೌಟ್ ಬಂದಿದೆ. ಆ ಪುಂಡರೀಕ ವಿದ್ಯಾನಿಧಿಯವರ ಭಕ್ತಿಯ ಸ್ಥಳ ಏನು ಅನ್ನೋದನ್ನು ತೋರಿಸ್ಬೇಕು ಅಂತ ಏನು ಮಾಡ್ತಾರೆ, ಮುಕುಂದ ಭಾಗವತದಿಂದ ಕೃಷ್ಣನ ವರ್ಣನೆಯ ಒಂದು ಶ್ಲೋಕವನ್ನು ಹೇಳ್ತಾರೆ. ಆ ಶ್ಲೋಕದಲ್ಲಿ ಕೃಷ್ಣನ ತಲೆಯ ಮೇಲೆ ಒಂದು ನವಿಲು ಗರಿ ಇದೆ ಅನ್ನೋದನ್ನ ಪುಂಡರೀಕ ವಿದ್ಯಾನಿಧಿಯವರ ಕಿವಿಯೊಳಗೆ ಹೋಗುತ್ತೆ. ಆ ವಿಷಯ ಹೋದ ತಕ್ಷಣ ಅವರು ತಮ್ಮ ಪ್ರಜ್ಞೆಯನ್ನೇ ಕಳ್ಕೊಂಡ್ಬಿಟ್ಟು ಭಕ್ತಿಯಲ್ಲಿ ಅತ್ಯುತ್ಕೃಷ್ಟವಾದ ಭಕ್ತಿಯ ಹಂತದಲ್ಲಿ, ಪ್ರೇಮದ ಹಂತದಲ್ಲಿ ಅಷ್ಟ ಸಾತ್ವಿಕ ವಿಕಾರ ಅಂತ ಆಗುತ್ತೆ. ಅಂದರೆ ದೇಹದಲ್ಲಿ ಬೇರೆ ಬೇರೆ ತರಹದ ಬದಲಾವಣೆ. ಸರಳವಾಗಿ ನಿಮಗೆ ಅರ್ಥ ಆಗಬೇಕು ಅಂದರೆ, ಒಂದ್ಸತಿ ನಾವು ದೇವ್ರ ಮುಂದೆ ನಿಂತಿರ್ತೀವಿ, ಕಣ್ಣಿಂದ ನೀರು ಬರುತ್ತಲ್ಲ ಸಂತೋಷದಿಂದ, ಇದು ಅಷ್ಟ ಸಾತ್ವಿಕ ವಿಕಾರದಲ್ಲಿ ಒಂದು. ಇದು ಕೂದಲು ನಿಂತ್ಕೊಳ್ಳುತ್ತೆ, ಇದೆಲ್ಲ ಅಷ್ಟ ಸಾತ್ವಿಕ ವಿಕಾರ ಇದರಲ್ಲಿ. ಆದರೆ ಇನ್ನೂ ಬಹಳ ಮುಂದುವರೆದಿರುವಂಥ ಎಷ್ಟೊಂದು ಲಕ್ಷಣಗಳಿವೆ. ಇದನ್ನು ಕೇಳಿದ ತಕ್ಷಣ ಪುಂಡರೀಕ ವಿದ್ಯಾನಿಧಿ ಪೂರ್ತಿ ಮೈಯೆಲ್ಲ ನಡಗಕ್ಕೆ ಶುರುವಾಗ್ಬಿಟ್ಟು ಅವರು ತಮ್ಮ ಕುರ್ಚಿಯಿಂದ, ಅವರು ಎಲ್ಲಿ ಆಸನದ ಮೇಲೆ ಕೂತಿರ್ತಾರೋ ಅಲ್ಲಿಂದ ಕೆಳಗಡೆ ಬಿದ್ದುಬಿಡ್ತಾರೆ. ಕೆಳಗಡೆ ಬಿದ್ದು ಅವರಿಗೆ ಪ್ರಜ್ಞೆನೇ ಇಲ್ಲ, ಇರೋ ಬರೋ ಏನೇನು ಸಾಮಾನಿತ್ತೋ ಎಲ್ಲವನ್ನು ಒದ್ದುಬಿಟ್ಟು, ಅಂದರೆ ಅವರಿಗೆ ಸಂಪೂರ್ಣ ಪ್ರಜ್ಞೆಯನ್ನು ಕಳ್ಕೊಂಡ್ಬಿಡ್ತಾರೆ. ಒಂದೇ ಒಂದು ಶ್ಲೋಕವನ್ನು ಕೇಳಿದ್ದಕ್ಕೆ ಅದರಲ್ಲಿ ಕೃಷ್ಣನ ವರ್ಣನೆ ಇತ್ತು. ಆ ಕೃಷ್ಣನ ವರ್ಣನೆಯನ್ನು ಕೇಳಿ ಅವರಿಗೆ ತಾವು ಭೌತಿಕ ಜಗತ್ತೇನಿದ್ದಾರೆ, ಎಲ್ಲೋ ಕೂತಿದ್ದಾರೆ, ಏನೋ ಮಾಡ್ತಾ ಇದ್ದಾರೆ, ಸಂಪೂರ್ಣ ಪ್ರಜ್ಞೆಯನ್ನೇ ಕಳ್ಕೊಂಡ್ಬಿಡ್ತಾರೆ. ಗದಾಧರರು ಇದನ್ನು ನೋಡಿರ್ತಾರೆ, ಎಂಥ ಮಹಾ ತಪ್ಪು ಮಾಡಿಬಿಡ್ತಾ ಇದ್ದೆ ನಾನು. ಹಾಗಾಗಿ ಭಕ್ತಿ ಅಂದರೆ ಬಾಹ್ಯವಾದದ್ದಲ್ಲ. ಇವತ್ತು ಓದ್ತಾ ಇದ್ದೆ ಪ್ರಭುಪಾದರ ಲೀಲಾಮೃತ. ದಯವಿಟ್ಟು ಎಲ್ಲರೂ ಪ್ರಭುಪಾದರ ಲೀಲಾಮೃತವನ್ನು ಓದಬೇಕು. ಹೇಗೆ ಪ್ರಭುಪಾದರ ಜಗತ್ತಿನಾದ್ಯಂತ ಇಸ್ಕಾನನ್ನು ಸ್ಥಾಪನೆ ಮಾಡಿದ್ರು, ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ರು. ಪ್ರಭುಪಾದರಿಗೆ ಎಲ್ಲಿ ಹೋದರೂ ಕೂಡ ಒಂದು ದೊಡ್ಡ ಅವರ ಶಿಷ್ಯಂದರು ಎಲ್ಲರೂ
ದೊಡ್ಡ ದೊಡ್ಡ ಕಾರುಗಳು, ಏರ್ಪೋರ್ಟಿಂದ ಮೊದಲು ಅವರು ಏರ್ಪೋರ್ಟಿಗೆ ಇಳಿದ ಮುಂಚೆ ಥರ ಇವಾಗಿನ ಥರ ಅಲ್ಲ, ಸೆಕ್ಯೂರಿಟಿಯಿಂದ ಎಲ್ಲ ಹೊರಗಡೆ ನಿಂತ್ಕೊಂಡು ಕಾಯಬೇಕು. ಮುಂಚೆ ಆ ರೀತಿ ಇರಲಿಲ್ಲ. ಅಮೇರಿಕಾನಲ್ಲಿ ಈ ಇದಾಯ್ತಲ್ಲ ಬಾಂಬ್ ಬ್ಲಾಸ್ಟ್ ಅನ್ನೋದು, ಟ್ವಿನ್ ಟವರ್, ಅದಕ್ಕಿಂತ ಮುಂಚೆ ಒಳಗಡೆನೇ ಹೋಗಿಬಿಡ್ತಾಯಿದ್ರು. ಗೇಟ್ ತನಕ ಹೋಗ್ಬೋದು ಅಮೇರಿಕಾನಲ್ಲಿ, ಬಿಡಲ್ಲ, ತಡೆಯಲ್ಲ ಯಾರು. ಸೊ ಭಕ್ತರು ಎಲ್ಲರೂ ಪ್ರಭುಪಾದರು ಅಮೇರಿಕಾ ಯಾವುದೇ ಏರ್ಪೋರ್ಟಲ್ಲಿ ಇಳಿದ್ರು ಕೂಡ ಎಲ್ಲ ನೂರಾರು ಭಕ್ತರು ಬಂದು ಜೋರ ಹರೇ ಕೃಷ್ಣ ಮಂತ್ರ ಹೇಳ್ಕೊಂಡು ಅವರನ್ನು ಸ್ವಾಗತ ಮಾಡ್ತಾಯಿದ್ರು. ಮತ್ತು ಖಂಡಿತವಾಗಿಯೂ ಭಕ್ತರ ಹತ್ರ ಹಣ ಇದೆಯೋ ಇಲ್ವೋ, ಪ್ರಭುಪಾದರಿಗೋಸ್ಕರ ಒಂದು ಅದ್ಭುತವಾದ ಯಾವುದೋ ಒಂದು ಕಾರ್ ಹೈಯರ್ ಮಾಡಿರ್ತಾಯಿದ್ರು, ಏನೋ ಒಂದು ಮಾಡ್ತಾಯಿದ್ರು. ದೊಡ್ಡ ದೊಡ್ಡ ಕಾರುಗಳು, ಕ್ಯಾಡಿಲ್ಯಾಕು ಈ ರೀತಿ, ಅಂದರೆ ದೊಡ್ಡ ದೊಡ್ಡ ಕಾರುಗಳು. ಇವರು ಕಾರ್ ಬಿಸ್ನೆಸ್ನವರು ಕ್ಯಾಡಿಲ್ಯಾಕ್ ಅಂದ ತಕ್ಷಣ ಹಿಂಗೆ ಬಿಟ್ಬಿಟ್ರು. ಅಂದರೆ ಸಾಮಾನ್ಯವಾದದ್ದು ಅಲ್ವೇ ಅಲ್ಲ, ಈ BMW ಮರ್ಸಿಡೀಸು ಅಲ್ಲ, ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಕಾರುಗಳು. ಮತ್ತು ಪ್ರಭುಪಾದರು ಎಲ್ಲಿ ಹೋದ್ರೂ ಕೂಡ ಪ್ರೆಸ್ ರಿಪೋರ್ಟರ್ಸ್ ಬರ್ತಾರೆ, ಎಲ್ಲೋದ್ರು ಬಂದು ಕೇಳ್ತಾರೆ, ನೀವೇನು ಏನಕ್ಕೆ ಬಂದಿದ್ದೀರಾ, ಏನು ಮಾಡ್ತೀರಾ. ನಿಸ್ಸಂದೇಹವಾಗಿ ಎಲ್ಲರ ಕಣ್ಣು ಆ ಕಾರುಗಳ ಮೇಲೆ, ಮತ್ತು ಪ್ರಭುಪಾದರಿಗೆ ಬೇರೆಯವ್ರು ಕೊಡ್ತಾ ಇರೋದು ಉಡುಗೊರೆಗಳ ಮೇಲೆ, ಇದ್ರ ಮೇಲೆ ಬರ್ತಾಯಿತ್ತು. ಮತ್ತು ಪ್ರಭುಪಾದರನ್ನ ಅವ್ರು ಪ್ರಶ್ನೆ ಮಾಡ್ತಾಯಿದ್ರು, ನೀವು ಬಹಳ ಸರಳವಾದ ಮನುಷ್ಯ ಅಂತೀರಲ್ಲ, ಈ ಕ್ಯಾಡಿಲ್ಯಾಕ್ ಬಗ್ಗೆ ಏನು ಹೇಳ್ತೀರಾ, ಅಷ್ಟು ದೊಡ್ಡ ಕಾರ್ ಬಗ್ಗೆ ಏನು ಹೇಳ್ತೀರಾ. ಪ್ರಭುಪಾದರು ಹೇಳ್ತಾರೆ, ಗುರು ಅಂದರೆ ಕೃಷ್ಣನ ಪ್ರತಿನಿಧಿ. ಕೃಷ್ಣ ಬಂದರೆ ನೀವು ಅವನಿಗೆ ಟಿನ್ ಕಾರ್ ಕೊಡ್ತೀರಾ. ಟಿನ್ ಕಾರ್, ಇದು ಟಿನ್ ಅಂದರೆ ತಗಡಿನ ಕಾರ್ ಕೊಡ್ತೀರೋ ನೀವು. ಮನೆಯಲ್ಲಿ ದೇವರಿಗೆ ಏನೋ ಆಸನ ಮಾಡಬೇಕು, ಟಿನ್ನಲ್ಲಿ ಮಾಡಿಸ್ತೀರಾ, ಅಥವಾ ಬೆಳ್ಳಿ ಅಥವಾ ಚಿನ್ನ ಇದ್ರನ್ನ ನೋಡ್ತೀರಾ. ಸೊ ಪ್ರಭುಪಾದರು ಹೇಳ್ತಾರೆ, ಭಗವಂತ ಬಂದರೆ ನೀವು ಚಿನ್ನದ ಕಾರಲ್ಲಿ ಕರ್ಸ್ಕೋತೀರ ತಾನೇ ಅವ್ರನ್ನ. ನನ್ನ ಸ್ಥಾನ ಏನೂ ಇಲ್ಲ, ಆದರೆ ನಾನು ಕೃಷ್ಣನ ಪ್ರತಿನಿಧಿ. ಹಾಗಾಗಿ ಇದೆಲ್ಲ ಗುರುಗಳನ್ನು ಕೃಷ್ಣನಾಗಿ ಅಲ್ಲ, ಕೃಷ್ಣನಂತೆ ಗೌರವಿಸಬೇಕು. ಇದು ಶಿಷ್ಯಂದರ ಕೆಲಸ, ಕರ್ತವ್ಯ. ಅಂದರೆ ಆ ಹಣ ಸಂಪತ್ತು ಅದು ನಮ್ಮ ತಲೆಯೊಳಗೆ ಹೋಗಬಾರ್ದು, ಹಣ ಸಂಪತ್ತು ಇರಬಾರ್ದು ಅಂತಲ್ಲ. ಇದಕ್ಕೆ ನಮ್ಮ ಆಚಾರ್ಯರು ಯುಕ್ತ ವೈರಾಗ್ಯ ಅಂತ ಕಲಿಸ್ಕೊಟ್ರು. ಯುಕ್ತ ವೈರಾಗ್ಯ ಅಂದರೆ ನಮ್ಮ ಹತ್ರ ಏನಿದೆಯೋ ಅದನ್ನು ಭಗವಂತನ ಭಕ್ತಿ ಸೇವೆಯಲ್ಲಿ ಉಪಯೋಗಿಸ್ಬೇಕು. ಹಾಗೆ ಮಾಡಿದ್ರೆ ಮಾತ್ರ ನಮಗೆ ನಿಜವಾದ ಸಂತೋಷ ಸಿಗೋದು. ಇದು ಸರಳವಾದ ಸತ್ಯ. ಇದನ್ನು ದೊಡ್ಡ ದೊಡ್ಡ ಸನ್ಯಾಸಿಗಳು, ಸ್ವಾಮಿಗಳು, ಯಾರಿಗೂ ಇದು ಅರ್ಥ ಆಗಲ್ಲ. ಸರಳವಾದ ಸತ್ಯ ಇದು. ಜೀವನದಲ್ಲಿ ನಮಗೆ ಬೇಕಾಗಿರೋದು ಭಕ್ತಿ ಸೇವೆ. ಹಣ ಇದೆಯೋ ಇಲ್ವೋ ಭಗವಂತ ಅದನ್ನು ಕೇಳ್ತಾ ಇಲ್ಲ. ಇದ್ರೆ ಕೊಟ್ಟರೆ ನಮಗೆ ಸಂತೋಷ ಆಗುತ್ತೆ, ಕೃಷ್ಣನಿಗೆ ಬೇಕಾಗಿಲ್ಲ. ಕೃಷ್ಣನಿಗೆ ಬೇಕಾ ನಮ್ಮ ಹಣ? ಕೃಷ್ಣ ಏನು ಮಾಡ್ತಾನೆ ನಾವು ಕೊಡೋ ಹಣದಿಂದ? ಅವನ ಜಗತ್ತಿನಲ್ಲಿ ಆ ಕರೆನ್ಸಿನೇ ವರ್ಕ್ ಆಗಲ್ಲ. ಈ ರೂಪಾಯಿ ಭಾರತದ ಹೊರಗಡೆ ಹೋದ್ರೇ ವರ್ಕ್ ಆಗಲ್ಲ. ಇದು ಅವನು ಕೊಟ್ಟು ಏನು ಮಾಡ್ತೀವಿ ನಾವು? ಅವನೇನದ್ರಿಂದ ತೊಗೊಳ್ತಾನೆ. ಸೊ ಕೃಷ್ಣನಿಗೆ ಬೇಕಾಗಿರೋದು ನಮ್ಮ ಹಣ ಅಲ್ಲ. ಹಾಗನ್ಬಿಟ್ಟು ನಾವು ನನಗೇನು ಬೇಡ ಅಂತಲೂ ಹೇಳೋದು ಮುಟ್ಟಾಳ್ತನ. ಯಾಕೆ? ಇವಾಗ ನಿಮಗೆ ಒಂದು ಪ್ರಶ್ನೆ. ಇವಾಗ ಇಲ್ಲಿ ನಾವು ದೇವರಿಗೆ ಹೂವು ಹಾಕಬೇಕು. ಇವಾಗ ಒಂದು ಹೂ ಮಾಲೆ ತರೋದಕ್ಕೆ ಎಷ್ಟಪ್ಪ ಅದು? ಯುವರಾಣಿ ಮಾತಾಜಿ ಮಾಡಿದ್ದು ಓಕೆ, ತಂದರೆ 400 500 ಅನ್ಕೊಡಿ. ಇವಾಗ ನನ್ನ ಹತ್ರ 500 ರೂಪಾಯಿ ಇಲ್ಲ, ನನ್ನ ಜೇಬಲ್ಲಿ 500 ರೂಪಾಯಿ ಇಲ್ಲ ಅಂದರೆ ನಾನು ಭಗವಂತನಿಗೆ ಹೂವಾರ ಹಾಕೋಕ್ಕಾಗಲ್ಲ. ಇವಾಗ ಯಾರು ನನಗೆ 500 ರೂಪಾಯಿ ಕೊಟ್ಟರೆ ನಾನು ಬೇಡ ಅಂದರೆ ಏನರ್ಥ? ನನಗೆ ಭಗವಂತನಿಗೆ ಹಾರ ಹಾಕೋದು ಬೇಡ ಅಂತ ಅರ್ಥ. ಯಾವಾಗ ಯಾರೋ 500 ರೂಪಾಯಿ ಕೊಟ್ಟರು ಅದು ನನ್ನ ಜೋಬಿಗೆ ನಾನು ಹಾಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರೆ ಆವಾಗ ಉಪಯೋಗ ಇಲ್ಲ. ಆದರೆ ಆ 500 ರೂಪಾಯಿ ಇಲ್ಲದೆ ಇದ್ದರೆ ಭಗವಂತನಿಗೆ ಹಾರ ಇರಲ್ಲ. ಸೊ ಇವಾಗ ನೀವೇ ಹೇಳಿ, ಹಣ ತಗೋಬೇಕು ಕೃಷ್ಣನ ಭಕ್ತಿಗೆ, ತಗೋಬಾರ್ದು? ಜೋರಾಗಿ ಹೇಳಿ, ಪರವಾಗಿಲ್ಲ. ನಿಮ್ಮ ಹತ್ರ ಏನು ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ, ನಾವು ವಿಷಯ ಅರ್ಥ ಮಾಡ್ಕೊಳಕ್ಕೆ ಹೇಳ್ತಾ ಇದ್ದೀನಿ. ನಾನು ಯೋಚನೆ ಮಾಡ್ತಾ ಇದ್ದೀನಿ ಇವತ್ತು ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಇವರಿಗೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ಅದನ್ನೇ ಉಪಯೋಗಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡೋಣ. ಸರಳವಾದ ವಿಷಯ. ನಮಗೆ ಭೌತಿಕ ಜಗತ್ತಿನಲ್ಲಿ ಯಾರು ಏನು ಫ್ರೀಯಾಗಿ ಕೊಡೋಲ್ಲ, ಹೌದಾ? ಇವಾಗ ಹಣ ಅನ್ನೋದು ಯಾರ ಹತ್ರನೂ ಇದ್ದರೆ ಅದನ್ನು ಭಗವಂತನ ಸೇವೆಗೆ ಉಪಯೋಗಿಸಿದ್ರೆ ಭಗವಂತನಿಗೆ ಇಂಥ ಅಲಂಕಾರ ಮಾಡ್ಬೋದು. ಅವಾಗ ನೋಡಿ ನಮಗೆ ಸಂತೋಷ ಆಗುತ್ತೆ. ಸರಳವಾದ ವಿಷಯ.
ಹಾಗಾಗಿ ಜೀವನದಲ್ಲಿ ಯಾವುದನ್ನು ತ್ಯಜಿಸೋ ಪ್ರಶ್ನೆ ಇಲ್ಲ, ಎಲ್ಲವನ್ನು ಅವನಿಗೆ ಬಳಸಬೇಕು. ಇವಾಗ ಹೊರಗಡೆ ರಂಗೋಲಿ ಹಾಕಬೇಕು, ಇವಾಗ ಯಾರಿಗೋ ರಂಗೋಲಿ ಹಾಕೋಕ್ಕೆ ಬರುತ್ತೆ ಅಂದರೆ ಅವರು ರಂಗೋಲಿ ಹಾಕ್ತಾರೆ, ಅದು ಅವರ ಕಲೆ. ಏನಾಯ್ತು ಮತ್ತೆ ದೀಪ ಆಗೋಯ್ತು, ತೊಂದರೆ ಇಲ್ಲ, ಹಚ್ಬೋದು ಬೇಕಾದ್ರೆ ಹಚ್ಚಿ. ಸೊ ನಮಗೆ ಇಲ್ಲಿ ಪರವಾಗಿಲ್ಲ ಮತ್ತೆ ಹಚ್ಚಿ, ಸೆಕೆ ಆಗುತ್ತೆ, ಹಚ್ಚಿ ಅದು ಹೊಡಿಯುತ್ತೆ. ನಮಗೆ ಸೆಕೆಯಲ್ಲೇ ಕೂತ್ಕೊಂಡು ಅಭ್ಯಾಸ, ಆದರೆ ಬೇರೆಯವ್ರಿಗೆ ಸೆಕೆನಲ್ಲಿ ಕೂತ್ಕೊಂಡು ಎಲ್ಲಿ ಕ್ಲಾಸ್ ಕೊಟ್ಟರು ನಾವು ಕೂತ್ಕೊಂಡಿರೋ ಕಡೆ ಫ್ಯಾನ್ ಆಫ್ ಆಗಿರುತ್ತೆ. ನಾವು ಕಂಪ್ಲೇಂಟ್ ಮಾಡಿದ್ರೆ ಕ್ಲಾಸ್ ಕೊಡಬೇಕು, ಇಲ್ಲ ಫ್ಯಾನ್ ಹತ್ರ ಕೂತಿರ್ಬೇಕು, ಯಾವ್ದಾರು ಒಂದು ಡಿಸೈಡ್ ಮಾಡಿ ಅಂತ. ಸೊ ಅದಕ್ಕೆ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ನನಗೆ ಕೃಷ್ಣ ಪ್ರಜ್ಞೆಗೆ ಬರೋಕ್ಕಿಂತ ಮುಂಚೆ ಯಾರು ತಳ್ಳಿ ನನಗೆ ಮಾತಾಡು ಅಂದರೆ 2 ಮಾತಿಗಿಂತ ಜಾಸ್ತಿ ಆಡ್ತಾ ಇರಲಿಲ್ಲ. ಆಫೀಸಲ್ಲಿ ಕೂತ್ಕೊಂಡು ಮೀಟಿಂಗಲ್ಲಿ ಮಾತಾಡಲೇಬೇಕು ಅಂತ ಯಾರು ಬಾಸ್ ನಿಂತ್ಕೊಂಡು ತಿವಿದ್ರೆ 1-2 ಮಾತಾಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾಯಿದ್ವಿ. ಆದರೆ ಕೃಷ್ಣನ ಭಕ್ತಿಗೋಸ್ಕರ ನಿಲ್ಸೋದೇ ಇಲ್ಲಪ್ಪ ಇವರು ಮಾತು ಶುರು ಮಾಡಿದ್ರೆ. ಆದರೆ ಇದು ಭಗವಂತ ಕೊಟ್ಟಿರುವಂಥ ಒಂದು ಸಾಮರ್ಥ್ಯ, ಅವನಿಗೋಸ್ಕರ ಉಪಯೋಗಿಸ್ಬೇಕು. ಬೇರೆ ಕೆಲಸಕ್ಕೆ ಬಾರ್ದೈದು ಮಾತುಗಳು ಆಡೋದ್ರಲ್ಲಿ ಅರ್ಥ ಇಲ್ಲ. ಸೊ ಹೀಗೆ ಭಗವಂತ ನಮಗೆ ಏನು ಕೊಟ್ಟಿದ್ರು ಯಾವಾಗ ನಾವು ಅದನ್ನು ಭಗವಂತನ ಸೇವೆಗೆ ಉಪಯೋಗಿಸ್ತೀವೋ ಆವಾಗ ಮಾತ್ರ ನಮಗೆ ಸಂತೋಷ ಸಿಗುತ್ತೆ. ಇದು ಜೀವನದ ರಹಸ್ಯ. ಜೀವನದಲ್ಲಿ ಸಂತೋಷವಾದ ನಿಜವಾದ ಸಂತೋಷ ಸಮುದ್ರದಷ್ಟು ಆ ಸಂತೋಷ ಇದೆ. ಆ ಸಮುದ್ರದಷ್ಟು ಸಂತೋಷವನ್ನು ನಾವು ಸಮುದ್ರದಷ್ಟು ಕೊಡಬೇಕಾಗಿಲ್ಲ ಕೃಷ್ಣನಿಗೆ. ಇದು ಇನ್ನೊಂದು ಅದ್ಭುತ. ಕೃಷ್ಣನಿಗೆ ಇಷ್ಟು ಕೊಟ್ಟರು ಕೂಡ ಕೃಷ್ಣ ಹೇಳ್ತಾನೆ, ಏನು ಕೊಡೋಕ್ಕಾಗಲ್ವ ನಿಮಗೆ? ನೀರು ಕೊಡ್ಬೋದಾ? ಯಾರಪ್ಪ ಇದ್ದೀವಿ ನೀರು ಕೊಡೋಕ್ಕಾಗದೇ ಇರೋಂಥವ್ರು ಯಾರು ಇದ್ದೀವ ಇಲ್ಲಿ? ಕೃಷ್ಣ ನೀರನ್ನು ಪ್ರೀತಿಯಿಂದ ಕೊಡಿ, ನನಗೆ ಸಾಕು. ಅದರಲ್ಲಿ ಒಂದಿಷ್ಟು ತುಳಸಿ ದಳವನ್ನು ಹಾಕ್ಬಿಟ್ರೆ ಕೃಷ್ಣ ತೃಪ್ತನಾಗಿ ಹೋಗ್ತಾನೆ. ಕೃಷ್ಣನಿಗೆ ಇನ್ನೇನು ಬೇಡ. ನಾವೊಂದು ಲೋಟ ನೀರನ್ನು ಅವನು ಕೊಟ್ಟು ಸಮುದ್ರದಷ್ಟು ಆನಂದವನ್ನು ನಾವು ಪಡ್ಕೋಬೋದು. ಕೃಷ್ಣ ಹೇಳ್ತಲ್ಲ, ಲೆಕ್ಕಾಚಾರ ಮಾಡ್ತಾ ಇದ್ದೀರಾ ನೀವು? ಇಲ್ಲ, ನನ್ನ ಹತ್ರ ಇರೋದೇ 1 ಲೋಟ ಕೊಡೋದಕ್ಕೆ ನೀರು. ಭಗವಂತ ನಿನಗೆ ತೊಂದರೆ ಇಲ್ಲ, ಕೊಡಪ್ಪ. ಹೌದು, ಅವನು ಚಿನ್ನದ ಬಟ್ಲಲ್ಲಿ ಪಂಚಾಮೃತ ಕೊಡೋ ಅವನು ನೀರು ಕೊಟ್ರೆ ಜಿಪ್ಣ, ಅವನಿಗೆ ಸಂತೋಷ ಸಿಗಲ್ಲ. ಅವಾಗ ಅವನಿಗೆ ಸಂತೋಷ ಸಿಗಲ್ಲ. ಸಂತೋಷ ಭಗವಂತನ ಸೇವೆಯಲ್ಲಿ ನಮ್ಮಲ್ಲಿ ಏನಿದೆಯೋ ಎಷ್ಟಿದೆಯೋ ಅದನ್ನು ನಾವು ಭಗವಂತ ಯಾವುದನ್ನು ತೊಗೊಂಡ್ಬಿಡಲ್ಲ. ನೀವು ಮನೆಯಲ್ಲಿ ನೈವೇದ್ಯ ಎಷ್ಟು ಜನ ಮನೆಯಲ್ಲಿ ನೈವೇದ್ಯ ಮಾಡ್ತಾ ಇದ್ದೀರಾ? ಭಗವಂತ ವಾಪಸ್ ಕೊಡ್ತಾ ಇದ್ದಾನೋ ಇಲ್ವೋ? ದಿನ ತೊಗೊಂಡ್ಬಿಡ್ತಾ ಇದ್ದಾನಾ? ಉಪವಾಸ ಇರಬೇಕಾಗ್ತಾ ಇದೆಯಾ? ಸೊ ಭಗವಂತ ನಮ್ಮಿಂದ ಏನೂ ತೊಗೊಳ್ಳಲ್ಲ, ಇನ್ನೂ ಹೆಚ್ಚು ಕೊಡ್ತಾನೆ. ಹಾಗಾಗಿ ಇಲ್ಲಿ ನೋಡಿ, ಒಂದು ಸರಳವಾದ ವಾಕ್ಯದಲ್ಲಿ ಕೃಷ್ಣ ಹೇಳ್ಬಿಡ್ತಾ ಇದ್ದಾನೆ. ಆದರೆ ಅದರಲ್ಲಿರೋ ಆ ಆಳವನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ 1 ಅವರ್ ಡಿಸ್ಕಸ್ ಮಾಡಬೇಕು. ಇವಾಗ ಯಾರೋ ಬಂದು ಹೇಳ್ತಾರೆ, ನಮ್ಗೆ ಭಗವದ್ಗೀತೆ ಅರ್ಥ ಹೋಗ್ಬಿಟ್ಟಿದೆ. ಹೌದಾ? ಇದೊಂದು ವಾಕ್ಯ ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಯಪ್ಪ. ಪ್ರಭುಪಾದರು ನಮಗೆ ಈ ಜ್ಞಾನ ಕೊಟ್ಟಿಲ್ಲದೆ ಇದ್ದರೆ ನಮಗೆ ಇದರ ಹತ್ರ ಕೂಡ ಸುಡುವಕ್ಕೆ ಆಗ್ತಾ ಇರಲಿಲ್ಲ. ಇದೆಲ್ಲ ನಾನು ಏನು ಮಾತಾಡ್ತಾ ಇದ್ದೀನೋ ಇದು ಪ್ರಭುಪಾದರ ಪುಸ್ತಕಗಳಿಂದ ನಾನು ಏನು ಓದಿ ತಿಳ್ಕೊಂಡಿದ್ದೀನೋ ಅದನ್ನು ನಾನು ವಿವರಿಸ್ತಾ ಇದ್ದೀನಿ ಅಷ್ಟೇ. ಒಂದೇ ಒಂದು ವಾಕ್ಯ. ಈ ಒಂದು ವಾಕ್ಯವನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನ ಬದಲಾವಣೆ ಆಗುತ್ತೆ. ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಆರಂಭದ ಹಂತದಲ್ಲಿ ಬಂದಾಗ ನಮ್ಗೆ ಇಷ್ಟೊಂದೆಲ್ಲ ಏನು ಜ್ಞಾನಗಿನ ಏನು ಇರ್ತಾ ಇರಲಿಲ್ಲ. ಸುಮ್ಮನೆ ಬರ್ತಾ ಇದ್ವಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಆದರೆ ಒಂದು ಮಾತ್ರ ತಲೆ ಕೆಟ್ಟೋಗ್ಬಿಟ್ಟಿತ್ತು ನನಗೆ. ಏನಂದರೆ ತುಂಬ ದುಡ್ಡು ಖರ್ಚು ಮಾಡೋಕ್ಕೆ ಆಸೆ ಇತ್ತು. ಅವಾಗ ದುಡ್ಡು ಬೇರೆ ಕೆಲಸಗಳಿಗೆಲ್ಲ ಖರ್ಚು ಮಾಡ್ತಾಯಿದ್ದೆ. ಬಟ್ಟೆ ತೊಗೊಳ್ಳೋದು, ಅಲ್ಲೋಗೋದು ಇಲ್ಲೋಗೋದು. ಸರಿ, ಕೃಷ್ಣ ಪ್ರಜ್ಞೆಗೆ ಬಂದಮೇಲೆ ಅವೆಲ್ಲ ಏನು ಇಲ್ವಲ್ಲ ಜಾಸ್ತಿ. ವರ್ಷಕ್ಕೆ 2 ಸತಿ ಯಾತ್ರೆ ಅಷ್ಟೇ. ಅದಕ್ಕಿಂತ ಮುಂಚೆ ಏನು ಹಣ ಇತ್ತು, ಏನು ಮಾಡೋದು? ಸೊ ಏನು ಮಾಡ್ತಾಯಿದ್ದೆ ನಾನು, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪುಸ್ತಕಗಳನ್ನು ತೊಗೋತಾ ಇದ್ದೆ. ನಾನು ಹಣ ಖರ್ಚು ಮಾಡ್ತಾ ಇದ್ದಿದ್ದು ವಿಧಾನ. ಒಂದು ಪುಸ್ತಕಗಳನ್ನು ತೊಗೊಳ್ತಾ ಇದ್ದೆ. ಮನೆಯಲ್ಲಿ ಒಂದು ದೊಡ್ಡ ಲೈಬ್ರರಿ ಇದೆ. ಯಾರಿಗಾರು ಏನಾದ್ರು ಪುಸ್ತಕ ಬೇಕಂದರೆ ನಮ್ಮ ಮನೆಗೆ ಬನ್ನಿ. ಇಲ್ಲ ಅನ್ನೋ ಪುಸ್ತಕನೇ ಇಲ್ಲ ನಮ್ಮ ಮನೆಗೆ. ಆಮೇಲೆ ಇನ್ನೊಂದೇನು, ದೇವಸ್ಥಾನಕ್ಕೆ ಏನು ಬೇಕು ಅಂದ್ರೂ ಕಣ್ಣು ಮುಚ್ಕೊಂಡು ಕೊಟ್ಬಿಡ್ತಾ ಇದ್ದೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದರಿಂದ ನನಗೆ ಫಲ ಸಿಕ್ತು. ಏನು, ಭಗವಂತ ಜೀವನ ಪರ್ಯಂತ ನಾನು ಸೇವೆ ಮಾಡ್ಕೊಂಡು ಇದ್ಬಿಡಪ್ಪ, ನಿನ್ನ ಖರ್ಚುಗಳನ್ನು ನಾನು ನೋಡ್ಕೋತೀನಿ ಅಂತ ಮಾಡಿಬಿಟ್ಟು. ಖರ್ಚುಗಳನ್ನು ನೋಡ್ಕೋತೀನಿ ಅಂದರೆ ಪ್ರತಿ ತಿಂಗಳು ಭಗವಂತ ನನಗೆ ಎಲ್ಲೋ ಚೆಕ್ಕೋ ಏನೋ ಕಳಿಸ್ತಾ ಇಲ್ಲ.
ಅದಕ್ಕೆ ಏರ್ಪಾಡು ಮಾಡ್ದವನು. ಆದರೆ ಜೊತೆಗೆ ಕೊಟ್ಟಿದ್ದೇನು ಅವನು? ಆನಂದ. ಪರಿಸ್ಥಿತಿ ಏನೇ ಇರಲಿ, ಭೌತಿಕ ಪರಿಸ್ಥಿತಿ, ದೇಹ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಇವತ್ತು ಯಾರ ಹತ್ರನೂ ಮಾತಾಡ್ತಾಯಿದ್ದೆ, ಯಾರ ಹತ್ರ ಅಂತ ಹೇಳಲ್ಲ, ತುಂಬ ಏನೋ ವಿಷಯಗಳು, ಭೌತಿಕ ವಿಷಯಗಳು. ನಾನು ಹೇಳಿದೆ ಭೌತಿಕ ವಿಷಯಗಳು ಎಲ್ಲರಿಗೂ ಇದ್ದೇ ಇರುತ್ತೆ. ಯಾರು ಇದೀವ ಇಲ್ಲಿ ಭೌತಿಕ ತೊಂದರೆಗಳು ಇಲ್ಲದೆ ಇರೋರು? ಕೈ ಎತ್ತೀರಾ? ಆ ಮಗುನೂ ಕೈ ಎತ್ತಲ್ಲ, ಅದು ಹೇಳುತ್ತೆ ನಮ್ಮ ಅಪ್ಪ ನನಗೆ ಏನು ಇದು ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂತ, ಅದು ಹೇಳುತ್ತೆ ಬೇಕಾದ್ರೆ. ಸೊ ಎಲ್ಲರೂ ಕೂಡ ಭೌತಿಕ ಸಮಸ್ಯೆಗಳು ಇದ್ದೇ ಇರುತ್ತೆ. ಭೌತಿಕ ಜಗತ್ತು ಅಂದರೆ ಭೌತಿಕ ಸಮಸ್ಯೆ. ಭೌತಿಕ ಸಮಸ್ಯೆ ಬೇಡ ಅಂದರೆ ಎಲ್ಲಿಗೆ ಹೋಗ್ಬೇಕು? ಭಗವಂತನ ಧಾಮಕ್ಕೆ ಹೋಗ್ಬೇಕು. ಅಲ್ಲಿ ಭೌತಿಕ ಸಮಸ್ಯೆ ಇಲ್ಲ. ಆಧ್ಯಾತ್ಮಿಕ ಸಮಸ್ಯೆ ಅಂತ ಏನೂ ಇಲ್ಲ. ಸಮಸ್ಯೆ ಅಂದರೆ ಭೌತಿಕ. ಸೊ ನಿಜವಾಗಿಯೂ ನಾವು ಯಾವಾಗ ಭಕ್ತಿಯಲ್ಲಿ ತಲೆ ಹಾಕ್ತೀವೋ, ತಲೆ ಹಾಕಬೇಕು ದೊಡ್ಡಗಡೆ, ಮೇಲೆ ಇದ್ರೆ ಏನು ಉಪಯೋಗ ಆಗಲ್ಲ. ಸ್ವಲ್ಪ ಒಳಗೆ ಹೋಗ್ಬೇಕು. ಸಮುದ್ರದಲ್ಲಿ ಯಾರು ಸಮುದ್ರದಲ್ಲಿ ಇದು ಮಾಡಿದ್ದೀರಾ? ಏನು ಮಾಡ್ತಾರೆ? ಸ್ಕೂಬಾ ಡೈವಿಂಗ್. ಅವ್ರ ಹತ್ರನೇ ನೋಡೋದು, ನನಗೆ ಗೊತ್ತು ಅವ್ರು ಮಾಡಿರ್ತಾರೆ ಅಂತ. ನಾನು ಮಾಡಿದ್ದೀನಿ. ಓಕೆ, ಸ್ಕೂಬಾ ಡೈವಿಂಗಲ್ಲಿ ಸಮುದ್ರದ ಮೇಲ್ಮೈಯಲ್ಲಿ ನಮಗೆ ಅದೆಲ್ಲ ಸುಂದರವಾಗಿರುವಂಥ ಜೀವಿಗಳು ಕಾಣುತ್ತೋ ಅಥವಾ ಆಳಕ್ಕೆ ಇಳಿದಾಗ ಕಾಣುತ್ತೋ? ಆಳಕ್ಕೆ ಇಳಿಬೇಕು. ಭಕ್ತಿಯಲ್ಲೂ ಅಷ್ಟೇ ಆಳಕ್ಕೆ ಇಳಿಬೇಕು. ಈ ಆಳಕ್ಕೆ ಇಳಿಸೋದಕ್ಕೆ ಒಂದು ಪ್ರೋಗ್ರಾಮ್ ಬರ್ತಾ ಇದೆ ಇವಾಗ, 23ನೇ ತಾರೀಕು. ಪಾಣಿಹಟ್ಟಿ ಅಂತ ಹೇಳ್ತೀವಿ ನಾವು. ಪಾಣಿಹಟ್ಟಿ ಅಂದರೆ ಇಲ್ಲಿಂದ ಶ್ರೀರಂಗಪಟ್ಟಣ ಹತ್ರ ಗೋಸಾಯಿ ಘಾಟ್. ಇಲ್ಲಿಂದ ಎಷ್ಟೊತ್ತಾಗತ್ತಪ್ಪ ಇವಾಗ ಬಸ್ಸಲ್ಲಿ? 1 2 hours ಬುಸ್ ಅಂತ ಹೊಡೋಗ್ಬಿಡ್ತಾನೆ ಬಸ್. 2 ಅವರಲ್ಲಿ ಹೋಗ್ತೀವಿ ಪೂರ್ತಿ ದಿನ. ಇವತ್ತು ಎಷ್ಟು ಜನ ಕೀರ್ತನೆಯಲ್ಲಿ ಕೂತಿದ್ರಿ ಇಲ್ಲಿ? ನಾವು ಕೀರ್ತನೆ ಮಾಡಿದಾಗ ಕೀರ್ತನೆ ಇಷ್ಟೇ ಕಡಿಮೆ ಜನ ಕೂತಿದ್ರು. ಕೀರ್ತನೆಯಲ್ಲಿ ಕೂತಿದ್ದರೇ ಏನು ಸಿಗೋದು? ಆನಂದ. ಅವತ್ತು ಪೂರ್ತಿ ದಿನ ಕೀರ್ತನೆ, ಕಥೆ. ಅವತ್ತು ಭಗವಂತನ ಜಗನ್ನಾಥನ ಸ್ನಾನ ಯಾತ್ರ. ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭುಗಳನ್ನು ಕಾವೇರಿಲಿ ಅವ್ರಿಗೆ ಅಭಿಷೇಕ ಮಾಡ್ತಾರೆ. ಒಂದು ವಿಡಿಯೋ ಇದೆ, ಆಮೇಲೆ ಯಾವಾಗಲಾದ್ರು ಹುಡುಕಿ ಹಾಕಬೇಕು, ಯೂಟ್ಯೂಬಲ್ಲಿದೆ ನೋಡಿ. ಶೇಷಾದ್ರಿಪುರಂ ಪಾಣಿಹಟ್ಟಿ ಅಂತ ಯಾವಾಗಲೂ ಇರುತ್ತೆ, ಎಲ್ಲೋ ಒಂದು ಕಡೆ ಇರುತ್ತೆ, ಅದು ಹಾಕ್ಬೋದು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಯಾವ ರೀತಿ ಆನಂದವನ್ನು ಅನುಭವಿಸ್ಬೋದು ಅನ್ನೋದಕ್ಕೆ ಒಂದು ಝಲಕ್ಕು, ಟ್ರೇಲರ್. ಒಂದೇ ದಿನ ಬೆಳಗ್ಗೆ ಹೋಗಿ ಸಾಯಂಕಾಲ. ತುಂಬ ಯಾರು ಮನೆಯಲ್ಲಿ ಇಲ್ಲ, ಎಲ್ಲನೂ ಕರ್ಕೊಂಬನ್ನಿ, ಯಾರು ಬೇಕಾದ್ರೂ ಬರ್ಬೋದು. ಅರೆ ನಿಜವಾಗಿಯೂ ಆನಂದ ಅಂದರೆ ಏನು, ಅದನ್ನು ಹೇಗೆ ಸವಿಯೋದು, ಎಷ್ಟು ಸರಾಗವಾಗಿ ಬರುತ್ತೆ ಆನಂದ. ಇವಾಗ ನೀವು ಶನಿವಾರ ಬರ್ತೀರಾ 1 hour, ಆದರೆ ಅವತ್ತು ಓವರ್ ಡೋಸು, 1 full day ಓವರ್ ಡೋಸ್, ಆನಂದದ ಓವರ್ ಡೋಸ್. ನೀವು ಬಂದ್ರೇ ಅದನ್ನು ಅನುಭವ ಮಾಡಿದ್ರೆ, ಗುಲಾಬ್ ಜಾಮೂನ್ ಎಕ್ಸಾಂಪಲ್ ಕೊಡ್ತಾ ಇರ್ತೀನಲ್ಲ, ನಾನು ಎಷ್ಟು ಬೇಕಾದ್ರೂ ವರ್ಣನೆ ಮಾಡ್ಬೋದು. ಬಂದು ನೀವು ಆಸ್ವಾದನೆ ಮಾಡಿದ್ರೇ ನಿಮಗೆ ಗೊತ್ತಾಗೋದು. ಇದು ಆನಂದ, ಇದು ಆಧ್ಯಾತ್ಮಿಕ ಆನಂದ. ಟೈಮಿಗೆ ಮೊದಲು ಪ್ರಸಾದ ಸಿಗುತ್ತೆ. ಪ್ರಸಾದ ಅಂದರೆ ರುಚಿಕರವಾದದ್ದು, ಹೌದಾ? ಅವತ್ತು ಅದು ಸ್ಪೆಷಲ್. ಅವತ್ತೇನು ಮಾಡ್ತಾರೆ? ಚಿರಾದಹಿ ಅಂತ, ಇದು ಒಂದು ವಿಶೇಷವಾದ ಉತ್ಸವ. ಇವತ್ತೇ ನಾನು ಕತೆ ಹೇಳ್ಬಿಟ್ರೆ ಆಮೇಲೆ 23ನೇ ತಾರೀಕು ನಿಮ್ಗೆ ಕೇಳೋಕ್ಕೆ ಏನೂ ಇರಲ್ಲ. ಏನು ಚಿರಾದಹಿ ಅಂದರೆ ಅವಲಕ್ಕಿ ಮೊಸರು. ಬೋರ್ ಅನಿಸುತ್ತೆ ಅವತ್ತು ಬಂದು ನೋಡಿ, ಅವಲಕ್ಕಿ ಮೊಸರ ಇದು ಅಂತ ಅನಿಸುತ್ತೆ. ಯಾಕೆಂದರೆ ಅದರಲ್ಲಿ ಬೇಕಾದಷ್ಟು ಬೇರೆ ಬೇರೆ ಹಣ್ಣುಗಳು ಹಾಕಿರ್ತಾರೆ, ಇದು ಮಾಡಿರ್ತಾರೆ, ಅದನ್ನು ಮಾಡಿರ್ತಾರೆ. ಅದೊಂದು ದೊಡ್ಡ ಸ್ಪೆಷಾಲಿಟಿ. ಸೊ ಅವತ್ತು ಅಲ್ಲಿ ನಮಗೆ ಫೀಸ್ಟ್, ಔತಣ, ಅದ್ಭುತವಾದ ಪ್ರಸಾದ. ಗಂಟೆಗೊಂದೇ ಎರಡೂವರೆ ಗಂಟೆ ಕಾಲ ಕೀರ್ತನೆ ನಡೆಯುತ್ತೆ, ಒಂದು ಕಥಾ ನಡೆಯುತ್ತೆ, ಭಗವಂತನ ಅಭಿಷೇಕ ನಡೆಯುತ್ತೆ. ಸೊ ಎಲ್ಲ ತುಂಬ ಸಂತೋಷದಿಂದ ಒಂದು ಸಂಪೂರ್ಣ ದಿನವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಕಳೆಯೋದಕ್ಕೆ ಅವಕಾಶ. ಇವತ್ತು ಯೋಚನೆ ಮಾಡ್ತಾ ಇದ್ದೆ, ಹೇಗೆ ಹೇಳೋಣ ಭಕ್ತರಿಗೆ ಅರ್ಥ ಮಾಡಿಸೋಣ ಪಾಣಿಹಟ್ಟಿ ಬಗ್ಗೆ ಅಂತ. ಅದಕ್ಕೆ ಭಗವಂತ ಶ್ಲೋಕನೇ ಕೊಟ್ಬಿಟ್ಟ, ಮಾಡಪ್ಪ ಇದನ್ನೇ ಅಂತ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಬನ್ನಿ. ಇದು ನಿಜವಾದ ಜೀವನದಲ್ಲಿ ಆನಂದವನ್ನು ಅನುಭವಿಸೋದಕ್ಕೆ ಇರೋ ವಿಧಾನ. ಎಷ್ಟೊಂದು ಜನ ನನಗೆ ಹೇಳ್ತಾಯಿದ್ರು ಸ್ವಲ್ಪ ಹಣ ಜಾಸ್ತಿ ಅನ್ನಿಸ್ತಾ ಇದೆ ಅಂತ. ಆದರೆ ಇದು ಭಗವಂತನ ಸೇವೆಗೆ. ಇದು ಯಾರು ನಮ್ಮ ಜೋಬಿಗೆ ಹಾಕ್ಕೋತಾ ಇಲ್ಲ. ಅದು ಡೈರೆಕ್ಟಾಗಿ ನಾವು ದೇವಸ್ಥಾನಕ್ಕೆ ಹೋಗುತ್ತೆ ಹಣ ಭಗವಂತನ ಸೇವೆಗೆ. ಇವಾಗ ನಾವು ಪ್ರತಿ ವಾರ ಇಲ್ಲಿ ಪ್ರಸಾದ ತರಿಸ್ತೀವಲ್ಲ, ಎಷ್ಟಾಗುತ್ತೆ ಹೇಳಿ?
ಎಷ್ಟು ಜನಕ್ಕೆ ಪ್ರಸಾದ ತರಿಸ್ತಾ ಇದೀವಿ ನಾವು? 100-120 ಜನಕ್ಕೆ ಪ್ರಸಾದ ತರಿಸ್ತಾ ಇದ್ದೀವಿ. ಎಷ್ಟಾಗ್ಬೋದು ಒಂದು ದಿನಕ್ಕೆ ನಮಗೆ ಪ್ರಸಾದ? ಯಾರಿಗಾರು ಗೊತ್ತಾ? 6,000-8,000 ಒಂದು ದಿನಕ್ಕೆ. ನಮಗೆ ದೇವಸ್ಥಾನ ಇದು ಯಾವುದಕ್ಕೂ ಚಾರ್ಜ್ ಮಾಡ್ತಾ ಇಲ್ಲ. ನಮ್ಮ ಕಡೆಯಿಂದ ನಾವು ಅವ್ರಿಗೆ ಏನೋ ಒಂದು ಸೇವೆ ಮಾಡಬೇಕಲ್ವ. ಸೊ ಈ ರೀತಿ ನಾವು ಆ ಒಂದು ಯಾತ್ರೆಗೆ ಅಂತ ಹಣ ಕೊಟ್ಟರೆ ಬಸ್ಸು ಪ್ರಸಾದ ಜೊತೆಗೆ ಒಂದು ಸ್ವಲ್ಪ ಭಗವಂತನ ಸೇವೆಗೆ ಹಣ ಹೋಗುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಸೊ ನೀವು ಅನ್ಕೋಬಿಡಿ ಯಾರಿಗೂ ಕೊಡ್ತಾ ಇದ್ದೀವಿ ಇಷ್ಟೊಂದು ಹಣ ಯಾಕೆ ಕೊಡಬೇಕಪ್ಪ, ನಾನು ಬೇರೆ ಯಾತ್ರೆ ಆಗಿದ್ರೆ ನಾನು 500 ರೂಪಾಯಲ್ಲಿ ಮುಗಿಸ್ಕೋತಾ ಇದ್ದೆ. ಆದರೆ ಅದರಿಂದ ನಿಮ್ಗೆ ಏನೂ ಸಿಗ್ತಾ ಇರಲಿಲ್ಲ. 500 ರೂಪಾಯಿಂದ ಏನೂ ಸಿಗ್ತಾ ಇರಲಿಲ್ಲ. ಈ 1000 ರೂಪಾಯಲ್ಲಿ ಆನಂದ ಸಿಗುತ್ತೆ, ಭಗವಂತನ ಸೇವೆ ಆಗುತ್ತೆ, ಮತ್ತು ಪರ್ಸ್ನಲ್ ಭಗವಂತನ ಡೈರಿಯಲ್ಲಿ ನಮ್ಮೆಲ್ಲ ಹೆಸರುಗಳು ಹೋಗುತ್ತೆ, ಭಕ್ತಿ ಸೇವೆ ಇದೆ. ಸೊ ಹಾಗಾಗಿ ಲೆಕ್ಕ ಮಾಡಬೇಡಿ. ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು, ನಾನು ಆರ್ಗನೈಸ್ ಮಾಡ್ತಾ ಇಲ್ಲ, ಟೆಂಪಲ್ ಆರ್ಗನೈಸ್ ಮಾಡ್ತಾ ಇದ್ದಾರೆ, ಆದರೆ ಅವರು ಖರ್ಚಿರುತ್ತೆ. ನಾವು ಪ್ರತಿ ವರ್ಷ ಹೋಗಿದ್ದೀವಿ, ನೋಡಿದ್ದೀವಿ. ಹಾಗಾಗಿ ಅದ್ರ ದುಡ್ಡು ಬಗ್ಗೆ ಯೋಚನೆ ಮಾಡಿಕೊಂಡು ಲೆಕ್ಕಾಚಾರ ಮಾಡಬೇಡಿ. ಈ ಒಂದು ಟ್ರಿಪ್ಗೆ, ಈ ಯಾತ್ರೆಗೆ ಬಂದರೆ ನಿಮಗೆ ನಿಜವಾದ ಆನಂದ ಏನು ಅನ್ನೋ ಒಂದು ಅನುಭವ ಆಗುತ್ತೆ. ಓಕೆ, ಸೊ ಇದು ಇಲ್ಲಿ ಮುಖ್ಯ ವಿಷಯ. ಇಲ್ಲಿ ಅದಕ್ಕೆ ಹೇಳ್ತಾರೆ, ಯಾರು ಭಕ್ತಿ ಸೇವೆಯಲ್ಲಿ ವಿಚಾರವಂತ ಅಂದರೆ ನಾವು ಇವೆಲ್ಲ ಯಾಕೆ, ಯಾವ ದೇವಸ್ಥಾನಕ್ಕೆ ಹೋದರೆ ನಿಮಗೆ ಇಷ್ಟೊತ್ತು ಕೂತ್ಕೊಂಡು ಶ್ರವಣ ಮಾಡೋಕ್ಕೆ ಹೇಳ್ತಾರೆ? ಬನ್ರಪ್ಪ ಆರತಿ ಮಾಡಿ, ಮಂಗಳಾರತಿ ತೊಗೊಳ್ಳಿ, ತೀರ್ಥ ತೊಗೊಳ್ಳಿ, ಪ್ರಸಾದ ತೊಗೊಳ್ಳಿ, ಹೋಗ್ತಾರೆ. ಅರೆ ಇಲ್ಲಿ ಹೇಳ್ತಾ ಇದ್ದಾರೆ ಅದು ಭಕ್ತಿ ಅಲ್ಲ. ವಿಚಾರವಂತ ಅಂದರೆ ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡಬೇಕು. ನಾನು ಜೀವನ ನಡೆಸ್ತಾ ಇರೋದು ಸರಿನಾ? ಯಾವ ರೀತಿ ಜೀವನ ನಡೆಸಬೇಕು? ಕೃಷ್ಣ ಏನು ಹೇಳ್ತಾ ಇದ್ದಾನೆ? ಇದು ವಿಚಾರವಂತ ಮಾಡೋನು. ನಾವು ದೊಡ್ಡ ಡಿಗ್ರಿ, ಇದಾಗಬೇಕಾಗಿಲ್ಲ, PhD ಆಗಬೇಕಾಗಿಲ್ಲ. ಎಲ್ಲರಿಗೂ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ. ಆ ಬುದ್ಧಿ ಕೊಟ್ಟಿಲ್ಲದೇ ನಾವು ನಮ್ಮ ಮನೆಗಳನ್ನು ನಡೆಸೋಕ್ಕೆ ಸಾಧ್ಯನೇ ಇಲ್ಲ, ಮಕ್ಕಳನ್ನು ಬೆಳೆಸೋಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಹಾಗಾಗಿ ಅಷ್ಟು ಬುದ್ಧಿ ಸಾಕು ನಮಗೆ ಯೋಚನೆ ಮಾಡೋಕ್ಕೆ. ಯೋಚನೆ ಮಾಡಬೇಕು, ಬುದ್ಧಿವಂತನಾದವನು ಯೋಚನೆ ಮಾಡಬೇಕು. ಹೇಳ್ತಾ ಇದ್ದಾರಲ್ಲ ಇವರು, ಇದನ್ನು ಮಾಡಿದ್ರೆ ನಮಗೆ ಆನಂದ ಸಿಗುತ್ತೆ ಅಂತ. ಯಾಕೆ ಮಾಡಬಾರ್ದು? ನಾನು ಯಾಕೆ ಮುಳುಗಬಾರ್ದು? ಇವಾಗ ಬರೀ ತೇಲಾಡ್ತಾ ಇದ್ದೀನಿ ಮೇಲೆ, ಏನೋ ಬರ್ತೀನಿ, ಒಂದು ಮಾಲೆ ಮಾಡ್ತೀನಿ, ಆದರೆ ಜಪ ಇಲ್ಲ ಅಂದರೆ ಅದು ಮಾಡ್ತಾ ಇಲ್ಲ. ಇದು ತೇಲಾಡೋದ್ರಿಂದ ಆನಂದ ಸಿಗಲ್ಲ. ಸ್ವಲ್ಪ ಇಳಿಬೇಕು. ಒಂದು 4 ಮಾಲೆ ಮಾಡಿದ್ರೆ ಸ್ವಲ್ಪ ಇಳಿಯೋಕ್ಕೆ ಶುರು ಮಾಡ್ತೀವಿ. ಸ್ವಲ್ಪ ಅದು ಸುಮ್ಮನೆ ಹಿಂಗೆ ಅಂದರೆ ಮೇಲೆ ಹೊಟ್ಟೋಗ್ಬಿಡ್ತೀವಿ, ಕೈ ಅಷ್ಟೇ, ಸ್ವಲ್ಪ ಕೆಳಗಡೆ ಹೋಗಿದ್ದೀವಿ ಅಷ್ಟೇ. ಇನ್ನೂ ಹೆಚ್ಚು ಆಳಕ್ಕೆ ಇಳಿದಷ್ಟು ಹೆಚ್ಚು ಆನಂದದ ಅನುಭವ. ಓಕೆನಾ? ಸೊ ಹಾಗಾಗಿ ಎಲ್ಲರೂ ಎಷ್ಟು ಸಾಧ್ಯವಾಗುತ್ತೋ ಇಲ್ಲಿ ಏನೇನು ಸೇವೆಗಳಿದೆಯೋ ಸೇವೆಗಳಲ್ಲಿ ಭಾಗವಹಿಸಿ ಜಪವನ್ನು ಮಾಡಿ ಜೀವನದಲ್ಲಿ ಆನಂದದ ಮಾರ್ಗ ಅಷ್ಟೇ, ಇನ್ನೇನಿಲ್ಲ. ಇಷ್ಟೊಂದು ನಾವು ಯಾಕೆ ಒತ್ತು ಕೊಡ್ತೀವಿ? ಆನಂದ ಎಲ್ಲರಿಗೂ ಬೇಕು, ಅದು ಇಲ್ಲಿದೆ. ಇಲ್ಲಿ ನಿಮಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ನಿಮಗೆ ಚೆನ್ನಾಗಿ ಅನಿಸುತ್ತೋ, ಯಾಕಪ್ಪ ಬರೋದು ಅಂತ ಅನಿಸುತ್ತೋ? ಆಮೇಲೆ ಮನೆಗೆ ಹೋದ್ಮೇಲೆ ಅಂದರೆ ಭಕ್ತಿ ಅನ್ನೋದು ನಮ್ಮ ಜೀವನದಲ್ಲಿ ಏನೋ ಒಂದು ಪ್ರಭಾವವನ್ನು ಬೀರ್ತಾ ಇದೆ ಅಂತ. ಅದು ಸಹಜವಾದದ್ದು. ಪ್ರತಿಯೊಂದು ಆತ್ಮಕ್ಕೂ ಆನಂದವನ್ನು ನೀಡುವಂಥ ಪ್ರಕ್ರಿಯೆ. ಅದನ್ನೇ ಭಗವಂತ ತಾನೇ ಬಂದು ಕೊಟ್ಟಿದ್ದಾನೆ ಕಲಿಯುಗದಲ್ಲಿ. ಚೈತನ್ಯ ಮಹಾಪ್ರಭು ಸ್ವಯಂ ಬಂದ್ಬಿಟ್ಟು ಈ ಮಾರ್ಗವನ್ನು, ಹರೇ ಕೃಷ್ಣ ಮಾರ್ಗವನ್ನು ಕೊಟ್ಟಿದ್ದು. ಯಾಕಂದರೆ ಇದರಿಂದ ಎಲ್ಲರಿಗೂ ಆನಂದ ಸಿಗುತ್ತೆ. ಓಕೆ, ಇವತ್ತಿಗೆ ಇಲ್ಲೇ ನಿಲ್ಲಿಸೋಣ.